ಕೆಲವು ತಿಂಗಳಿಂದ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನ ಧ್ಯಾನ ಮಾಡುತ್ತಿದ್ದೇವೆ. ಇದುವರೆಗೂ ನನಗೆ ನೆನಪಿರುವ ಹಾಗೆ 4ನೇ ಅಧ್ಯಾಯದ ಕೊನೆಗೆ ಬಂದಿದ್ದೇವೆ. ಇದು ಅಧ್ಯಾಯಗಳನ್ನು ನಾವು ಒಂದೊಂದು ಅಧ್ಯಾಯಗಳನ್ನಾಗಿ ಕಲಿಯುವಾಗ ಕೆಲವೊಮ್ಮೆ 2-3 ಅಧ್ಯಾಯಗಳು ಸೇರಿಸಿ ಅಥವಾ 2-3-4 ಅಧ್ಯಾಯಗಳು ಸೇರಿಸಿ ಒಂದು ಭಾಗವಾಗಿ ಅದರಲ್ಲಿರುವಂತ ವಿಷಯಕ್ಕೆ ಅನುಗುಣವಾಗಿ ನಾವು ಧ್ಯಾನ ಮಾಡಬೇಕಾಗಿ ಬರುತ್ತೆ. ಅಂತ ಸಮಯದಲ್ಲಿ ಯಾರು ಗೊಂದಲಕ್ಕೆ ಒಳಗಾಗಬೇಡ್ರಿ. ಯಾಕಂದ್ರೆ ವಿ ಆರ್ ನಾಟ್ ಸ್ಟಡಿಂಗ್ ದಿಸ್ ಬುಕ್ ವರ್ಸ್ ಬೈ ವರ್ಸ್, ಬಟ್ ಆನ್ ಎ ಪೆರಿಫರಲ್ ವೇ ವಿ ಆರ್ ಲರ್ನಿಂಗ್ ಸಮ್ ಆಫ್ ದ ಲೆಸನ್ಸ್, ಸ್ಪಿರಿಚುವಲ್ ಲೆಸನ್ಸ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ಗೋ ಫಾರ್ವರ್ಡ್ ಇನ್ ಅವರ್ ಫೇತ್. ಅದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಮತ್ತೊಂದು ಸಾರಿ ನಾನು ಕೇಳ್ಕೊತೇನೆ. ನಾವು ಕಳೆದ ಕೆಲವು ತಿಂಗಳಿಂದ ಧ್ಯಾನಿಸ್ತಿರುವ ಹಾಗೆ 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದ ತನಕ ಇಬ್ರಿಯರಿಗೆ ಬರೆದ ಪತ್ರಿಕೆ ಹೇಳುವಂತ ಒಂದು ವಿಷಯ ಏನಂತಂದ್ರೆ, ನಾವು ನಮಗಾಗಿ ದೇವರು ಸಿದ್ಧ ಮಾಡಿರುವಂತ ಸ್ವಾಸ್ಥ್ಯ ಅದನ್ನ ನಾವು ಬಾಧ್ಯಸ್ಥರಾಗಿ ಹೊಂದಬೇಕು. ಅದನ್ನು ಹೋಲಿಕೆಯಾಗಿ ಹೇಳುತ್ತಾ ಈ ಗ್ರಂಥಕರ್ತನ ಹೇಳ್ತಾನೆ, ನಾವು ದೇವರ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ಉದಾಹರಣೆಯಾಗಿ ಇಸ್ರಾಯೇಲರ ಜೀವಿತವನ್ನ ತೋರಿಸಿ, ಅವರು ಅವಿಧೇಯರಾದದ್ದರಿಂದ ದೇವರ ಮಾತಿಗೆ ಒಳಗಾಗದೆ ಹೋದದ್ದರಿಂದ ಅವರು ಅರಣ್ಯದಲ್ಲಿ ನಾಶವಾದರು. ದೇವರು ಅವರಿಗೆ ಮಾಡಿದ ವಾಗ್ದಾನ, ವಿಶ್ರಾಂತಿ, ತನ್ನ ವಿಶ್ರಾಂತಿಯಲ್ಲಿ ಸೇರುತ್ತೀರಿ ಎಂಬ ವಾಗ್ದಾನವನ್ನ ಅವರು ಸ್ವತಂತ್ರಿಸಿಕೊಳ್ಳದೆ ಹೋಗ್ಬಿಟ್ರು ಅಂತ ಹೇಳ್ತಾನೆ. ಯಾವ ರೀತಿಯಲ್ಲಿ ನಾವು ಇದನ್ನ ನೋಡ್ಬೇಕಂತಂದ್ರೆ, ಐಗುಪ್ತ ದೇಶದಿಂದ ಹೊರಬಂದಂತ ಇಸ್ರಾಯೇಲರು ದೇವರು ವಾಗ್ದಾನ ಮಾಡಿದಂತ ಕನಾನ್ ದೇಶಕ್ಕೆ ಸೇರಬೇಕು. ಅದು ಅವರ ಸ್ವಾಸ್ಥ್ಯ. ಅಬ್ರಾಹ್ಮ, ಇಸಾಕ, ಯಾಕೋಬರಿಗೆ ದೇವರು ಮಾಡಿದಂತ ಅದು ಸ್ವಾಸ್ಥ್ಯ. ಇಟ್ ವಾಸ್ ದೇರ್ ಇನ್ಹೆರಿಟೆನ್ಸ್. ಗಾಡ್ ಪ್ರಾಮಿಸ್ಡ್ ದ ಲ್ಯಾಂಡ್ ಆಫ್ ಕ್ಯಾನನ್ that he will give them as he promised to his forefathers. ಅದರಿಂದ 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದ ತನಕ ಒಂದು ವಿಷಯವನ್ನ ಹೇಳ್ತಾನೆ, ನಾವು ಮುಂದಕ್ಕೆ ಹೋಗೋಣ, ಲೆಟ್ಸ್ ಗೋ ಆನ್ ಎನ್ನುವಂತ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಲೆಟ್ಸ್ ಗೋ ಆನ್ 1ರಿಂದ 4 ತನಕ ಇರುವಂತ ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಕಂಡು ಬರುವಂತ ವಿಷಯವೇನೆಂದ್ರೆ, ನಾವು ಹೋಗಿ ಸ್ವತಂತ್ರಿಸಿಕೊಳ್ಳೋಣ, ಅದರೊಳಕ್ಕೆ ಹೋಗೋಣ. ಈಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 23ರಲ್ಲಿ ಒಂದು ವಚನವಿದೆ. ಮೋಶೆ ತನ್ನ 2ನೇ ಉಪದೇಶದಲ್ಲಿ ಇಸ್ರಾಯೇಲರಿಗೆ ನೆನಪು ಮಾಡುತ್ತಾ, ನಮ್ಮ ಪಿತೃಗಳಿಗೆ ದೇವರು ವಾಗ್ದಾನ ಮಾಡಿದಂತ ಆ ದೇಶದೊಳಕ್ಕೆ ನಮ್ಮನ್ನು ಸೇರಿಸಿ ಎಂಬ ಮಾತು ನೋಡುತ್ತೇವೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 23ನೇ ವಚನ ಏನ್ ಹೇಳುತ್ತೆ? ಅದು ನಮ್ಮನ್ನ ಆ ದೇಶದಲ್ಲಿ ಸೇರಿಸಿ. ಆ ಮಾತನ್ನ ನಾವು ತೆಕ್ಕೊಂಡ್ರೆ ಇಸ್ರಾಯೇಲರ ಬಗ್ಗೆ ಉದಾಹರಿಸಿ ಈ ಇಬ್ರಿಯರು ಬರೆದಂತ ಪತ್ರಿಕೆಯನ್ನು ಬರೆದಂತ ಗ್ರಂಥಕರ್ತನ ಹೇಳುವಂತ ಮಾತು ಏನಂತಂದ್ರೆ, ನಾವು ಸಹ ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಅವರಂತೆ ನಾವು ಸ್ವತಂತ್ರಿಸಿಕೊಳ್ಳಬೇಕಾಗಿರುವ ಕ್ರಿಸ್ತನಿಂದ ನಮಗೆ ದೊರಕಿದಂತ ವಿಶ್ರಾಂತಿ ಎಂಬುದು ಇದೆ. ಅದು ರಕ್ಷಣೆ, ನಿತ್ಯ ಜೀವ, ನಿರೀಕ್ಷೆ, ಇದೆಲ್ಲ ಏನೆಲ್ಲ ಪರ್ಯಾಯ ಪದಗಳನ್ನು ನಾವು ಹೇಳ್ಕೋಬಹುದು. ಅದರಿಂದ ನೀವು ನಿರ್ಲಕ್ಷ್ಯ ಮಾಡಿ ಅದರಿಂದ ತೊಲಗಿ ಹೋಗಬೇಡ್ರಿ. ದೇವರ ಮಾತಿಗೆ ಅವಿಧೇಯರಾಗಬೇಡ್ರಿ. ಜಯಕರವಾದ ರೀತಿಯಲ್ಲಿ ನೀವು ವಾಗ್ದಾನ ಮಾಡಲ್ಪಟ್ಟಂತ ಆ ವಿಶ್ರಾಂತಿಯಲ್ಲಿ, ದೇವರು ಕ್ರಿಸ್ತನ ಮೂಲಕ ಕೊಡುವ ವಿಶ್ರಾಂತಿಯಲ್ಲಿ ನೀವು ಸೇರ್ಬೇಕು ಅಂತ ಹೇಳ್ತಾನೆ. ಅದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿರುವಂತ ವಾಕ್ಯಕ್ಕೆ ಹೋಲಿಸಿಕೊಂಡ್ರೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 5 ವಚನಗಳನ್ನು ಓದುವಾಗ ನಮ್ಮೆಲ್ಲರಿಗೂ ಪರಿಚಯ ಇದೆ. ಯೇಸು ಸ್ವಾಮಿಯ ಬಳಿಗೆ ರಾತ್ರಿ ವೇಳೆಯಲ್ಲಿ ನಿಕೋದೆಮನೆಂಬಂತ ಒಬ್ಬ ಫರಿಸಾಯನು ಬಂದನು. ಆತನು ಧರ್ಮಶಾಸ್ತ್ರೋಪದೇಶಕನಾಗಿದ್ದನು. ಯೇಸುವನ್ನ ಹೊಗಳುತ್ತಾ ಮೆಚ್ಚಿಕೊಳ್ಳುತ್ತಾ ಇರುವಾಗ ಥಟ್ಟನೆ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಪ್ಪ, ನೀನು ಸುತ್ತಿ ಬಳಸಿ ಮಾತಾಡ್ತಾ ಇದೀಯಾ,
ನನ್ನನ್ನು ನೀನು ಮೆಚ್ಚಿಸುವುದಕ್ಕಿಂತಲೂ, ನನ್ನನ್ನು ಮೆಚ್ಚಿಕೊಳ್ಳುವುದಕ್ಕಿಂತಲೂ ಮೊದಲು ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡು. ನೀನು ದೇವರು ತನ್ನನ್ನು ನಂಬಿದವರಿಗಾಗಿ ವಾಗ್ದಾನ ಮಾಡಿದ ದೇವರ ರಾಜ್ಯದಲ್ಲಿ ಅಥವಾ ದೇವರ ವಿಶ್ರಾಂತಿ ಎಂದು ಕರೆಯಲ್ಪಡುವಂತ ಆ ದೇವರ ಮಹಿಮೆಯಲ್ಲಿ ಸೇರುವುದಕ್ಕೆ ನೀನು ಸನ್ನದ್ಧನಾಗಿದ್ದೀಯಾ, ಸಿದ್ಧವಾಗಿದ್ದೀಯಾ, ಆ ಪ್ರಯತ್ನದಲ್ಲಿ ಇದ್ದೀಯಾ, ಅದನ್ನು ಬಿಟ್ಟು ಏನೇನೋ ಮಾಡ್ತಾ ಇದೀಯಾ ಅಂಥೇಳಿ ಒಂದು ಮೆಲ್ಲನೆ ಗದರಿಸುವ ರೀತಿಯಲ್ಲಿ ಹೇಳ್ತಾರೆ. ಒಬ್ಬನು ಹೊಸದಾಗಿ ಹುಟ್ಟದಿದ್ರೆ ದೇವರ ರಾಜ್ಯವನ್ನು ಕಾಣಲಾರನು, ದೇವರ ರಾಜ್ಯದಲ್ಲಿ ಸೇರಲಾರನು ಮುಂತಾದ ವಿಷಯಗಳು ಆ 3ನೇ ಅಧ್ಯಾಯದಲ್ಲಿ ಇದೆ. ಇಲ್ಲಿ ನನ್ನ ಪಾಯಿಂಟ್ ಏನಂದ್ರೆ ಸೇರುವುದು, ಎಂಟರಿಂಗ್ ಇನ್ ಟು ಹಿಸ್ ರೆಸ್ಟ್. ಅದನ್ನೇ ಇಸ್ರಾಯೇಲರ ಜೀವನದಲ್ಲಿ ನಾವು ನೋಡುವಾಗ ವಾಗ್ದಾನ ದೇಶದಲ್ಲಿ ಸೇರುವುದಕ್ಕೆ ಹೋಲಿಕೆಯಾಗಿದೆ ಅಷ್ಟೇ. ಯಾಕಂದ್ರೆ ಐಗುಪ್ತ ದೇಶದಿಂದ ಹೊರಟಂತ ಜನರಲ್ಲಿ ಇಬ್ಬರು ಹೊರತು ಉಳಿದ ಎಲ್ಲರೂ ಸಹ ಅರಣ್ಯದಲ್ಲೇ ನಾಶವಾದ್ರು. ಅದು ನಮಗೆಲ್ಲರಿಗೂ ಗೊತ್ತಿದೆ. ಯೆಹೋಶುವನು ಕಾಲೇಬನು ಹೊರತುಪಡಿಸಿ, ಇನ್ಕ್ಲೂಡಿಂಗ್ ಮೋಸೆಸ್, ದೇ ಆಲ್ ಹ್ಯಾವ್ ಡೈಡ್ ಆನ್ ದೇರ್ ವೇ. ಅದನ್ನು ತೋರಿಸಿಕೊಟ್ಟು ಹೇಳ್ತಾನೆ. ಅದಕ್ಕಾಗಿ 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದ ತನಕ ಇಬ್ರಿಯರ ಬರೆದ ಪತ್ರಿಕೆ ಹೇಳುವ ವಿಷಯ ಏನಂತಂದ್ರೆ, ನಮ್ಮ ಸ್ವಾಸ್ಥ್ಯವನ್ನ, ದೇವರು ನಮಗೆ ಬಾಧ್ಯವಾಗಿ ವಾಗ್ದಾನ ಮಾಡಿದಂತ ಸ್ವಾಸ್ಥ್ಯವನ್ನ ಕಳಕೊಂಡು ಅದರಿಂದ ಹೊರಗೆ ಉಳಿದು ಬಿಡುವ ಹಾಗೆ ನಾವಿರಬಾರದು, ಸೇರ್ಲೇಬೇಕು. ಅದನ್ನ ಯಾವ ರೀತಿ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ಸಿಗುವಂತ ವಿಶ್ರಾಂತಿಯಲ್ಲಿ ನಾವು ಸೇರುವುದಕ್ಕೆ ಪ್ರಯಾಸ ಪಡೋಣ. ಅವರ ಹಾಗೆ ಎದುರು ಬಿದ್ದು ಎದುರು ತಿರುಗಿ ಅವಿಧೇಯರಾಗಿ ಮಾತು ಕೇಳದೆ ನಾವು ಆ ವಿಶ್ರಾಂತಿಯನ್ನ ಕಳ್ಕೊಳ್ಳೋದು ಬೇಡ. ಈ ವಿಷಯ ಹೇಳ್ತಾನೆ. ಅದು 1ರಿಂದ 4 ತನಕ ಇರುವಂತ ವಿಷಯ. ಕ್ಲೇಮಿಂಗ್ ಅವರ್ ಸ್ಪಿರಿಚುವಲ್ ಇನ್ಹೆರಿಟೆನ್ಸ್, ನಮ್ಮ ಆತ್ಮಿಕ ಸ್ವಾಸ್ಥ್ಯವನ್ನ ಬಾಧ್ಯಸ್ಥರಾಗಿ ನಾವು ಪಡ್ಕೊಳ್ಳಬೇಕು. ಅದಕ್ಕಾಗಿ ನಾವು ಗೆಲ್ಲುವ ಗುಂಪಿನಲ್ಲಿ ಇರಬೇಕು ಅನ್ನುವಂಥ ವಿಷಯ ಹೇಳ್ತಾನೆ. ಮತ್ತೆ 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯ 20ನೇ ವಚನದ ತನಕ ಇನ್ನೊಂದು ವಿಶೇಷವಾದ ಸಬ್ಜೆಕ್ಟ್ ಅಂತ ಹೇಳ್ಬೋದಾ ಅಥವಾ ವಿಷಯ ಅಂತ ಹೇಳ್ಬೋದಾ ಹೇಳ್ತಾನೆ. ಈ ಎಲ್ಲ 4ನೇ ಅಧ್ಯಾಯ ಅದರಲ್ಲಿ ಪ್ರತ್ಯೇಕವಾಗಿ 14ನೇ ವಚನದಿಂದ 6ನೇ ಅಧ್ಯಾಯ 20ನೇ ವಚನದ ತನಕ ನಾವು ಎಲ್ಲ ವಚನಗಳನ್ನ ಧ್ಯಾನ ಮಾಡುತ್ತಾ ಹೋಗುವುದಾದ್ರೆ ಅದರಲ್ಲಿ ಒಂದು ವಿಷಯ ಕಂಡು ಬರುತ್ತೆ. ಅದಕ್ಕೆ ಪೂರಕವಾಗಿ ನಾನು ಇವತ್ತು 6ನೇ ಅಧ್ಯಾಯ 1ನೇ ವಚನವನ್ನ ಓದುತ್ತೇನೆ. 1ರಿಂದ 1, 2 ಸಹ 3 ಸಹ ನಾವು ಓದ್ಬೋದು. ನಮಗೆ ಒಂದು ಸರಿಯಾದ ಒಂದು ತಿಳುವಳಿಕೆ ಬರುತ್ತೆ. ನೋಡ್ರಿ ಏನ್ ಹೇಳ್ತಾರೆ ಅಲ್ಲಿ. ಆದದರಿಂದ ಮುಂತಾದ ಅನೇಕ ವಿಷಯಗಳನ್ನು ಹೇಳಿದ ನಂತರ ಏನ್ ಹೇಳ್ತಾನೆ ಈ ಬರವಣಿಗೆಗಾರನು, ಆದದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಸ್ನಾನ, ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ತೀರ್ಪು ಉಂಟೆಂಬುದು ಇವುಗಳನ್ನು ಈಗ ಹೇಳಿದಂತೆ ಎಲ್ಲ ವಿಷಯಗಳನ್ನು ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನ ಬಿಟ್ಟು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಅನೇಕ ಜೀವವಿಲ್ಲದ ಕಾರ್ಯಗಳನ್ನು ಈಗಲೂ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥ ಅಭಿಪ್ರಾಯ ಹೊಂದಿರುವ ಈ ಇಬ್ರಿ ಕ್ರೈಸ್ತರಿಗೆ ತಿಳುವಳಿಕೆ ಮೂಡಿಸುವ ಪ್ರಯತ್ನದಲ್ಲಿ ಈ ಗ್ರಂಥಕರ್ತನು ಅದನ್ನು ಹೇಳ್ತಾನೆ. ಇನ್ನು ನೀವು ಧರ್ಮಶಾಸ್ತ್ರವನ್ನು ಹಿಡ್ಕೊಂಡು ನೇತಾಡೋದು ಬೇಡ. ಮೋಶೆ ಹೇಳಿದ್ದೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ಆತನ ಶಿಲುಬೆಯ ಮರಣದ ಮೂಲಕ ನೆರವೇರಿಸಲ್ಪಟ್ಟಿದೆ. ಕ್ರಿಸ್ತನಲ್ಲಿಯೇ ದೇವರು ವಾಗ್ದಾನ ಮಾಡಿದ ವಿಶ್ರಾಂತಿ ಅಡಕವಾಗಿದೆ. ಆದ್ರಿಂದ ನೀವು ಈಗಾಗಲೇ ಕೇಳಿರುವಂತ ಈ ಎಲ್ಲ ವಿಷಯಗಳು, ದೇವರ ಮೇಲಿನ ನಂಬಿಕೆ, ಹಸ್ತಾರ್ಪಣೆ, ಸ್ನಾನ, ಮತ್ತೆ ಇವುಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನ, ನಿತ್ಯವಾದ ತೀರ್ಪು, ಇಟರ್ನಲ್ ಏನ್ ಹೇಳೋದು ಜಡ್ಜ್ಮೆಂಟ್, ಇವೆಲ್ಲವೂ ಧರ್ಮಶಾಸ್ತ್ರದಲ್ಲಿ ಅವರು ಕೇಳಿರುವ ಅಂಶಗಳು, ವಿಷಯಗಳು. ಅವುಗಳನ್ನೇ ಪದೇ ಪದೇ ನೀವು ಅಸ್ಥಿವಾರವಾಗಿ ಹಾಕದೆ, 2ನೇ ವಚನದ ಕೊನೆ ಭಾಗ,
ಅವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಮತ್ತೇನ್ ಮಾಡಬೇಕು? ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನ ಕುರಿತು ಇನ್ನೂ ಮಾತಾಡದೆ ಅಂತ ಹೇಳ್ತಾನೆ. ಈಗಾಗಲೇ ಅವರು ತಿಳಿದಿರುವಂತ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ನಿರ್ಜೀವ ಕ್ರಿಯೆಗಳಾಗಿ ನೋಡುವಂತ ಅವುಗಳನ್ನ ನೀವು ಬಿಟ್ಟುಬಿಡಬೇಕು. ಯಾಕಂತಂದ್ರೆ ಅವು ಏನಾಗಿವೆ? ಅವು ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆ ಅಂತ ಹೇಳ್ತಾರೆ. ಎಲಿಮೆಂಟರಿ ಟೀಚಿಂಗ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಎಲಿಮೆಂಟರಿ ಟೀಚಿಂಗ್ ಅಂದ್ರೆ ಪ್ರಾಥಮಿಕ ಉಪದೇಶವಿದೆ. ಇನ್ನು ಸ್ವಲ್ಪ ಪ್ರೌಢಿಮೆ ಹೊಂದಿದಂತ ವ್ಯಕ್ತಿಗಳು ತಿಳಿಯಬೇಕಾದ ಉಪದೇಶವಿದೆ. ಓಕೆ, ಸೊ ಅದರಿಂದ ಆತನು ಏನ್ ಹೇಳ್ತಾನೆ? ಅವುಗಳನ್ನೇ ನೀವು ಪದೇ ಪದೇ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡಿಕೊಂಡು ಸಮಯವನ್ನು ಕಾಲವನ್ನು ನೀವು ವ್ಯರ್ಥ ಮಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗೋಣ. ಲೆಟ್ ಅಸ್ ಗೋ ಆನ್. ಮುಂದುವರೆದು ನಾವು ಹೋಗೋಣ. ಲೆಟ್ ಅಸ್ ಮೂವ್ ಆನ್ ಟು ಮೆಚೂರಿಟಿ ಅಂತ ಹೇಳ್ತಾರೆ. 1 ರಿಂದ 4 ತನಕ ನಾವು ಒಳಕ್ಕೆ ಹೋಗೋಣ. ನಮ್ಮ ಸ್ವಾಸ್ಥ್ಯವನ್ನು ನಾವು ಕ್ಲೈಮ್ ಮಾಡೋಣ. ದೇವರು ವಾಗ್ದಾನ ಮಾಡಿದ ನಿತ್ಯ ಜೀವ, ರಕ್ಷಣೆ, ಕ್ರಿಸ್ತನ ನಮಗೆ ಸಿಕ್ಕುವಂಥದ್ದನ್ನ ನಾವು ಕಳ್ಕೊಳ್ಳೋದು ಬೇಡ. ಕಳ್ಕೊಳ್ಳುವವರು ಏನ್ ಮಾಡ್ತಾರೆ ಅಂದ್ರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗ್ತಾರೆ, ದೇವರ ಮಾತನ್ನ ಕೇಳುವುದಿಲ್ಲ, ನಂಬಿಕೆಯಲ್ಲಿ ನಿಲ್ಲುವುದಿಲ್ಲ. ಹಾಗೆ ಮಾಡಿ ನೀವು ನಷ್ಟ ಹೋಗ್ಬೇಡ್ರಿ. ನಿಮ್ಮ ಅಮೂಲ್ಯವಾದ ಸ್ವಾಸ್ಥ್ಯವನ್ನ ನೀವು ಪಡೆಯದೆ ಹಿಂದೆ ಉಳಿದು ಬಿಡಬೇಡ್ರಿ, ಮುಂದಕ್ಕೆ ಸಾಗ್ರಿ. ಮುಂದಕ್ಕೆ ಸಾಗುವುದು ಅದಕ್ಕೆ 2 ಸಾರಿ ಆ 3ನೇ ವಚನದಲ್ಲಿ ಹೇಳ್ತಾನೆ. 2:3 ಪ್ರಥಮ ಬೋಧನೆಯನ್ನು ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ. ವರ್ಷಗಳು ಕಳೆದು ಹೋದ್ರು ಇನ್ನು ಕ್ರಿಸ್ತನ ಕುರಿತಾದ ಪ್ರಥಮ ಬೋಧನೆ. ಸ್ಟಿಲ್ ಯು ಆರ್ ಹಿಯರಿಂಗ್ ಅಂಡ್ ಟೀಚಿಂಗ್ ಎಲಿಮೆಂಟರಿ ಟೀಚಿಂಗ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿರುವಂತ ಪ್ರಾಥಮಿಕ ಬೋಧನೆ, ಪ್ರಥಮ ಬೋಧನೆಯನ್ನು ಇನ್ನೂ ಮಾತಾಡದೆ ಏನ್ ಮಾಡ್ಬೇಕೀಗ? ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ. ಓಕೆ, ಫುಲ್ಲರ್ ಅಂಡರ್ಸ್ಟ್ಯಾಂಡಿಂಗ್. ನಮಗೆ ಗೊತ್ತು, ಶಾಲೆಗಳಲ್ಲಿ ಪ್ರೈಮರಿ ಸ್ಕೂಲ್ ಇದೆ, ಮಿಡ್ಲ್ ಸ್ಕೂಲ್ ಇದೆ, ಹೈಯರ್ ಮಿಡ್ಲ್ ಇದೆ, ಆಮೇಲೆ ಹೈಸ್ಕೂಲ್ ಇದೆ, ಕಾಲೇಜ್ ಇದೆ, ಡಿಗ್ರಿ ಇದೆ, PG ಇದೆ. ಇಟ್ ಜಸ್ಟ್ ಗೋಸ್ ಆನ್. ವಿದ್ಯೆಯಲ್ಲೇ ಆ ರೀತಿ ಹಂತಗಳಿರುವಾಗ ಇನ್ನು ವರ್ಷಗಳು ಕಳೆದರೂ ಸಹ ಇನ್ನೂ ಅದರ ಕುರಿತು ಮಾತಾಡಬೇಡ್ರಿ ಅಂತ ಹೇಳ್ತಾರೆ. ಇಲ್ಲಿ ನಾನು ನಿಮ್ಮ ದೃಷ್ಟಿಯನ್ನ 2 ಮಾತಿನ ಮೇಲೆ ಇಡಬೇಕು. ನಾವು ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ, ದೇವರ ಚಿತ್ತವಾದ್ರೆ ಹೀಗೆ ಸಾಗುತ್ತಾ ಹೋಗೋಣ ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲ ಮಾತುಗಳು ಏನು ಹೇಳ್ತಾನೆ ಅಂತಂದ್ರೆ, ಆಯ್ತು, ಕ್ರಿಸ್ತನ ಕುರಿತು ಪ್ರಥಮ ಬೋಧನೆ ಏನ್ ತಿಳಿಬೇಕು ಅದನ್ನ ನಾವು ತಿಳ್ಕೊಂಡಿದೀವಿ, ಆದ್ರೆ ಅದರಲ್ಲೇ ನಿಲ್ಬೇಡ್ರಿ, ಮುಂದಕ್ಕೆ ಸಾಗೋಣ. ಒಂದು ಪ್ರಬುದ್ಧತೆಯ ದಿಕ್ಕಿನ ಕಡೆಗೆ ನಾವು ಮುಂದಕ್ಕೆ ಸಾಗೋಣ. ಪೂರ್ಣವಾದ ತಿಳುವಳಿಕೆಗೆ ನಾವು ಸಾಗೋಣ ಅಂತ ಹೇಳ್ತಾನೆ. ಓಕೆ, ಗ್ರೋಯಿಂಗ್ ಅಪ್ ಇನ್ ದ ಕ್ರಿಸ್ಟಿಯನ್ ಲೈಫ್. ಕ್ರೈಸ್ತ ಜೀವಿತದಲ್ಲಿ ಬೆಳೆಯುವುದು, ಕ್ರಿಸ್ತಿಯ ಜೀವಿತದಲ್ಲಿ ಬೆಳವಣಿಗೆ ಅನ್ನೋದು ಬಹಳ ಮುಖ್ಯ. ಹೇಗೆ ನಾವು ತಿಳ್ಕೋಬೇಕು, ಹೇಗೆ ನಾವು ಅರ್ಥವಾಗುತ್ತೆ ಈ ವ್ಯಕ್ತಿ, ಈ ಕುಟುಂಬ, ಈ ಸಭೆ ಕ್ರಿಸ್ತ ಯೇಸುವಿನಲ್ಲಿ ಇಡಬೇಕಾದ ನಂಬಿಕೆಯಲ್ಲಿ ಬೆಳೆಯುತ್ತಾ ಇದೆ ಎಂಬುದಾಗಿ ನಾವು ಹೇಗೆ ತಿಳ್ಕೊಳ್ಬೇಕು? ಇಫ್ ಯು ವಾಂಟ್ ಟು ನೋ ಪೀಪಲ್ ಹೂ ಆರ್ ಮೆಚೂರ್, ಹೂ ಆರ್ ನಾಟ್ ಮೆಚೂರ್, ಹೌ ಕ್ಯಾನ್ ಬಿ ನೋ? ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೇವೆ? ಏನ್ ಪರೀಕ್ಷೆ ಇದೆ? ಅದಕ್ಕೆ ಕೆಲವು ಪರೀಕ್ಷೆಗಳಿದೆ. ಏನು ಮಾಡಬೇಕು? ಮುಖ್ಯವಾಗಿ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಬೆಳವಣಿಗೆ ಅಥವಾ ಮುಂದಕ್ಕೆ ಸಾಗುವ ವಿಷಯವನ್ನ ಹೇಳುವಾಗ ತನ್ನದೇ ಆದ ಶೈಲಿಯಲ್ಲಿ ಹೇಳುತ್ತಾನೆ. ಒಂದ್ಸಾರಿ ನೀವು ನಿಮ್ಮ ಸತ್ಯವೇದಗಳನ್ನು ಒಂದು ವೇಳೆ ತಂದಿದ್ರೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 14 ತನಕ ನಾವು ನೋಡೋಣ. 3ನೇ ಅಧ್ಯಾಯ 12ರಿಂದ 14 ತನಕ.
ಏನ್ ಹೇಳ್ತಾನೆ? ಇಷ್ಟರೊಳಗೆ 12ನೇ ವಚನ ನಾವು ಓದ್ತಾ ಇದ್ವಿ. ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ ಅಂತ ಹೇಳ್ತಾನೆ. ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಪರ್ಫೆಕ್ಟ್, ಆರ್ ಇನ್ ಅದರ್ ವರ್ಡ್ಸ್, ಐ ಡೋಂಟ್ ಥಿಂಕ್ ದಟ್ ಐ ಹ್ಯಾವ್ ರೀಚ್ಡ್ ಮೈ ಗೋಲ್. ನನ್ನ ಲಕ್ಷ್ಯವನ್ನ ನಾನು ಈಗಾಗಲೇ ಸೇರಿದ್ದೇನೆ ಎಂಬುದಾಗಿ ನಾನು ಭಾವಿಸ್ತಾ ಇಲ್ಲ. ಅದನ್ನು ಹೇಳ್ತಾನೆ. ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು, ಅಂದ್ರೆ ಕ್ರೀಡೆಗಳಲ್ಲಿ ಉಪಯೋಗಿಸುವ ಮಾತನ್ನ ಉಪಯೋಗಿಸ್ತಾನೆ. ಎನಿ ಸ್ಪೋರ್ಟ್ಸ್, ಯು ಗೆಟ್ ಅವಾರ್ಡ್ ಅಂಡ್ ರಿವಾರ್ಡ್ಸ್ ವೆನ್ ಯು ವಿನ್ ದ ರೇಸ್ ಆರ್ ಎನಿ ಗೇಮ್ಸ್, ಎನಿ ಸ್ಪೋರ್ಟ್ಸ್, ಇನ್ ಎನಿ ಸ್ಪೋರ್ಟ್ಸ್. ಆ ಬಿರುದು ಕ್ರೈಸ್ತ ಜೀವಿತಕ್ಕೂ ಸಹ ಒಂದು ಹೋರಾಟವಿದೆ, ಒಂದು ಓಟವಿದೆ, ಒಂದು ಯುದ್ಧವಿದೆ, ಒಂದು ಪ್ರಯಾಣ ಇದೆ. ಇವೆಲ್ಲವನ್ನ ಸೇರಿಸಿ ಇದೆಲ್ಲದರ ಉದ್ದೇಶ, ಗುರಿ, ಲಕ್ಷ್ಯವೇನಂತಂದ್ರೆ ಒಂದು ಬಹುಮಾನ, ಒಂದು ಬಿರುದು, ಡೆಸ್ಟಿನೇಷನ್. ಆ ಕೊನೆ ಗುರಿಯನ್ನ ಮುಟ್ಟಬೇಕು ಅತ್ತಾನೆ. ಆದ್ರೆ ಪೌಲ್ ಏನ್ ಹೇಳ್ತಾನೆ? ಇಂಥ ಅನುಭವಗಳನ್ನು ಹೊಂದಿದಂತ ವ್ಯಕ್ತಿ ಹೇಳ್ತಾನೆ, ನಾನು ಇಷ್ಟರೊಳಗೆ ನಾನು ಸಿದ್ಧಿಗೆ ಬಂದವನೆಂದು ನಾನು ಭಾವಿಸುವುದಿಲ್ಲ, ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ಆದ್ರೆ ಗಮನಿಸಬೇಕು, ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. He never stopped his running. ತನ್ನ ಓಟವನ್ನು ಯಾವತ್ತೂ ಎಲ್ಲೂ ಸಹ ನಿಲ್ಲಿಸಲಿಲ್ಲ. ಅದನ್ನೇ ಹೇಳ್ತಾನೆ. ಸಮಸ್ಯೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಅಡಚಣೆಗಳು ಬರ್ತವೆ, ಅವಮಾನಗಳು ಬರ್ತವೆ, ನಿರಾಶೆ ಬರುತ್ತೆ, ಏನ್ರಿ, ಶೋಧನೆಗಳು ಬರುತ್ತೆ, ನಿಂದನೆಗಳು ಬೇಕಾದಷ್ಟು ಬರ್ತವೆ. ಸೊ ಆದ್ರೆ ನಾನು ಓಡುವುದನ್ನು ಮಾತ್ರ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ನಾನು ಸಹೋದರ ಕ್ರಿಸ್ತ ಯೇಸು ನಾನು ಹಿಡಿದುಕೊಂಡನು, ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ ಸಹೋದರರೇ. ಮತ್ತೆ ಇನ್ನು ಸ್ವಲ್ಪ ಕ್ಲಾರಿಟಿ ಕೊಡ್ತಾನೆ. ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎನಿಸಿಕೊಳ್ಳುವುದಿಲ್ಲ. ಬೈ ದ ವೇ, ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ that I have reached my goal already. No. I have to. Yet I have to reach my goal, reach my destination. So, keeping that in my mind, before my eyes, I am running. ನಾನು ಓಡ್ತಾ ಇದ್ದೇನೆ. ಈಗಾಗಲೇ ನನ್ನ ಓಟವನ್ನ ಮುಗಿಸಿದ್ದೇನೆ ಎಂದು ನಾನು ಹೇಳುವುದಿಲ್ಲ. ನಿಮಗೆ ಇನ್ನೊಂದು ನೆನಪು ತರ್ತೇನೆ. ಈ ಮಾತುಗಳನ್ನೇ ಪರಿಪೂರ್ಣವಾಗಿ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಕ್ಕೆ 4ನೇ ಅಧ್ಯಾಯ ಕೊನೆಯಲ್ಲಿ ಆತನು ಹೇಳ್ತಾನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಒಳ್ಳೆಯ ಹೋರಾಟವನ್ನ ಮಾಡಿದ್ದೇನೆ. ನೋಡ್ರಿ, ತನ್ನ ಜೀವನದ ಮುಕ್ತಾಯದಲ್ಲಿ, ಕೊನೆಯ ಹಂತದಲ್ಲಿ ಆತನು ಎಷ್ಟು ಚಂದವಾಗಿ ಹೇಳ್ತಾನೆ ಆ ಮಾತು. ಆದ್ರೆ ಇಲ್ಲಿ ಫಿಲಿಪಿಯನ್ಗೆ ಬರೆದ ಪತ್ರಿಕೆಯಲ್ಲಿ ಇನ್ನೂ ಆತನು ಓಡ್ತಾ ಇದ್ದಾನೆ. ಹಾಗಾಗಿ ಆತನೇನು ಹೇಳ್ತಾನೆ, ಈವರೆಗೂ ನಾನು ಎನಿಸಿಕೊಳ್ತಾ ಇಲ್ಲ, ಹಿಡಿದುಕೊಂಡಿದ್ದೇನೆ, ಪೂರ್ತಿಗೊಳಿಸಿದ್ದೇನೆಂದು. ಆದ್ರೆ ಒಂದು ಮಾಡ್ತಾ ಇದ್ದೇನೆ. ಏನದು? ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಇದೆಲ್ಲ ತನ್ನ ವೈಯಕ್ತಿಕವಾದ ಸಾಕ್ಷಿ. ಆದ್ರೆ 15ನೇ ವಚನ ನಮ್ಮೆಲ್ಲರಿಗೂ ಹೇಳ್ತಾನೆ. ಇವತ್ತು ಇಬ್ರಿಯರ ಬರೆದ ಪತ್ರಿಕೆ ಧ್ಯಾನ ಮಾಡುತ್ತಿರುವ ನಮಗೂ, ಸರ್ವರಿಗೂ, ಎಲ್ಲ ವಿಶ್ವಾಸಿಗಳಿಗೂ ಏನ್ ಹೇಳ್ತಾನೆ? ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯ ಉಳ್ಳವರಾಗಿರೋಣ. ಏನ್ರಿ? ಇದೇ ಅಭಿಪ್ರಾಯ ಉಳ್ಳವರಾಗಿರೋಣ. ಯಾರು? ಏನ್ ಹೇಳ್ತಾನೆ? 15ನೇ ವಚನ, ನಮ್ಮಲ್ಲಿ ಪ್ರವೀಣರಾದವರು. ಆ ಮಾತಿಗೆ ಅರ್ಥ ಏನಂತಂದ್ರೆ ಪ್ರಬುದ್ಧತೆ ಹೊಂದಿದವರು,
ಆತ್ಮೀಯ ಜೀವನದಲ್ಲಿ ಪ್ರಬುದ್ಧತೆಯನ್ನು ಹೊಂದಿದಂತ ನಮ್ಮಲ್ಲಿರುವ ಯಾರೇ ಆದ್ರೂ ನಮಗಿರಬೇಕಾದ ಅಭಿಪ್ರಾಯ, ನಮ್ಮ ಜೀವನದ ಧ್ಯೇಯ ಏನಾಗಿರ್ಬೇಕಂದ್ರೆ, ಓಡ್ತಾ ಇದ್ದೇನೆ, ನಿಂತಿಲ್ಲ, ಮುಂದಕ್ಕೆ ಸಾಗುತ್ತಾ ಇದ್ದೇನೆ. ನಾವೀಗಾಗಲೇ ಓದಿದ್ದೇವೆ 6ನೇ ವಚನದಲ್ಲಿ. ಈ ಬಾಲಿಶವಾದ ಈ ಇನ್ಫೆಂಟ್ರಿ ವಿಷಯಗಳನ್ನ ಬಿಟ್ಟುಬಿಟ್ಟು ಅದನ್ನ ನಾವು ಪ್ರಬುದ್ಧತೆ ಕಡೆಗೆ ಹೋಗೋಣ ಎಂಬುದು 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯ 20ನೇ ವಚನ ತನಕ ಒತ್ತಿ ಹೇಳುವಂತ ಅಂಶ. ಆ ಕ್ರಮದಲ್ಲಿಯೇ ಫಿಲಿಪಿಯರಿಗೆ ಬರೆದ ಪತ್ರಿಕೆಯನ್ನು ನಾನು ಪ್ರಸ್ತಾವನೆ ಮಾಡಿದೆ. ಇನ್ನು ಪ್ರಬುದ್ಧತೆಗೆ ಅಥವಾ ಪರಿಪೂರ್ಣತೆಗೆ, ತನ್ನ ಓಟದ ಕೊನೆಯ ಹಂತಕ್ಕೆ ಸೇರದೇ ಇದ್ದಂಥ ಪೌಲನು ಹೇಳಿದ ಮಾತುಗಳು, ಆತನು ಹೇಳುವುದು ಮಾತ್ರ ಅಲ್ಲ, ನಮ್ಮಲ್ಲಿ ಪ್ರವೀಣರಾದವರು ಅಂದ್ರೆ ಈ ಚಿಕ್ಕ ಮಕ್ಕಳ ಬುದ್ಧಿ, ಹವ್ಯಾಸ, ಅಂತ ಅಭ್ಯಾಸಗಳು, ಅಂತ ಮನಸ್ಥಿತಿಯನ್ನು ಬಿಟ್ಟು ಪ್ರಬುದ್ಧತೆ ಕಡೆಗೆ ಹೋಗೋಣ, ಮುಂದಕ್ಕೆ ಸಾಗೋಣ ಎಂಬುದಾಗಿರುವಂತ ಅಭಿಪ್ರಾಯ ಹೊಂದಿರುವ ನಮ್ಮಲ್ಲಿರುವ ಎಲ್ಲರೂ ಸಹ ಹಾಗೆ ಮಾಡೋಣ, ಮುಂದಕ್ಕೆ ಸಾಗೋಣ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಮೆಚೂರಿಂಗ್ ಪೀಪಲ್ ಆರ್ ಪೀಪಲ್ ಹೂ ನೋ ದೆಮ್ಸೆಲ್ಸ್, ಆಕ್ಸೆಪ್ಟ್ ದೆಮ್ಸೆಲ್ಸ್ ಅಂತ ಹೇಳ್ತಾರೆ. ಪ್ರಬುದ್ಧತೆ ಇರುವಂತ ವ್ಯಕ್ತಿಗಳು, ಆ ಪ್ರಬುದ್ಧತೆ ಕಡೆಗೆ ಬೆಳೆಯುತ್ತಿರುವಂತ ವಿಶ್ವಾಸಿಗಳು, ಅವರು ಎಂಥವರಾಗಿರ್ತಾರಂದ್ರೆ, ಅವ್ರು ಯಾರೆಂದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ದೇ ನೋ ಹೂ ದೇ ಆರ್, ದೇ ನೋ ವೇರ್ ದೇ ಸ್ಟ್ಯಾಂಡ್, ದೇ ನೋ ವಾಟ್ ದೇ ಆರ್ ಡೂಯಿಂಗ್. ಏನ್ರಿ, ಅರ್ಥ ಆಯ್ತಾ? ಕೆಲವು ಸಾರಿ ಕೆಲವು ವಿಶ್ವಾಸಗಳು ಕೇಳಿದ್ರೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರು ಹೇಳಬೇಕು ಅವರ ಸ್ಥಿತಿ, ಅವರ ಏನು ಹೇಳೋದು ಸ್ಥಾನ, ಇನ್ ವಾಟ್ ಪೊಸಿಷನ್, ಇನ್ ವಾಟ್ ಸ್ಟೇಟ್ ಯು ಆರ್ ಇನ್. ನೀನು ಯಾವ ಹಂತದಲ್ಲಿ ಇದೆಯಾ ಅಂದ್ರೆ, ಇಲ್ಲ ಸರ್ ನೀವೇ ಹೇಳ್ಬೇಕು ಸರ್, ಎಲ್ಲ ಗೊಂದಲ ಗೋಜಲು, ದೇ ಡೋಂಟ್ ನೋ. ಅಂದ್ರೆ ಬೈ ದಟ್ ಸ್ಟೇಟ್ಮೆಂಟ್ ದೇ ಮೇಕ್ ಇಟ್ ವೆರಿ ಕ್ಲಿಯರ್ ದೇ ಆರ್ ನಾಟ್ ಮೆಚೂರ್ ಇನಫ್ ಇನ್ ದೇರ್ ಫೇತ್. ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಇನ್ ಯುವರ್ ಲೈಫ್. ನಿಮ್ಮಲ್ಲಿ ಕೆಲವರಾದ್ರೂ ಖಂಡಿತವಾಗಿ ಇಂಥವ್ರನ್ನ ನೋಡಿರ್ತೀರ. ಅವಾಗ ತುಂಬಾ ದುಃಖ ಅನಿಸುತ್ತೆ, ಅಯ್ಯೋ ಇಷ್ಟು ವರ್ಷ ಆದ್ರೂ ಇವ್ರು ಇನ್ನು ಈ ಚಿಕ್ಕ ಮಕ್ಕಳ ಬುದ್ಧಿ ಬಿಟ್ಟಿಲ್ವಲ್ಲ. ಈಗಲೂ ಅದೇ ಪ್ರಾರ್ಥನೆ. ಆ ಚಿಕ್ಕ ಮಕ್ಕಳು ವರ್ಷ ರಕ್ಷಣೆ ಹೊಂದಿದ ಹೊಸರಲ್ಲಿ ಮಾಡಿದ ಪ್ರಾರ್ಥನೆ, ಆ ಹಾಡುಗಳದೇ, ಪ್ರಾರ್ಥನೆ ಅದೇ, ವಾಕ್ಯ ಅದೇ, ಅವರ ಆತ್ಮಿಕ ಗ್ರಹಿಕೆ, ಅಂಡರ್ಸ್ಟ್ಯಾಂಡ್ ದೇ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ದ ಸೇಮ್ 10 years ಬ್ಯಾಕ್. ಅಂಥವ್ರ ಹತ್ರ ಒಂದು ಸ್ವಲ್ಪ ಆಳವಾಗಿ ಹೇಳೋಣ ಅಂದ್ರೆ ಅವರಿಗೆ ಏರೋದಿಲ್ಲ, ಬುದ್ಧಿಗೆ ಏರೋದಿಲ್ಲ. ಏನ್ ಮಾಡೋದು? ನಾವು ಸುಮ್ಮನೆ ಏನ್ ಹೇಳ್ತಾರೆ, ಸಂತೆಯಲ್ಲಿ ಕೂಗುದಂಗೆ ಇರುತ್ತೆ ಅಷ್ಟೇ. ಅದಕ್ಕೆ ಅಂತ ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಚೆನ್ನಾಗಿ ಹೇಳಿದ್ರಿ ಸರ್ ಅಂತಾರೆ. ಏನ್ ಹೇಳಿದ್ರೆ ಹೇಳಪ್ಪ ಅಂದ್ರೆ, ಚೆನ್ನಾಗಿ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿತ್ತು ಸರ್ ಪ್ರಸಂಗ, ಟೀಚಿಂಗ್ ತುಂಬಾ ಚೆನ್ನಾಗಿತ್ತು, ಅದೊಂದು ಮಾತ್ರ ಗೊತ್ತಿದೆ. ಆದ್ರೆ ಯಾಕಪ್ಪ ಚೆನ್ನಾಗಿತ್ತು ಅಂತಂದ್ರೆ, ದೇ ಕಾಂಟ್ ಎಕ್ಸ್ಪ್ಲೈನ್ ದಟ್ ಬಿಕಾಸ್ ದೇ ಆರ್ ನಾಟ್ ಮೆಚೂರ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ಸಚ್ ಥಿಂಗ್ಸ್. ಅದನ್ನೇ ಹೇಳ್ತಾನೆ. ಅದರಿಂದ ಈ 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯ 20ನೇ ವಚನ ತನಕ ಇವುಗಳನ್ನೇ ಪರಿಪರಿಯಾಗಿ ಹೇಳ್ತಾರೆ. ನೀವು ನಿಮ್ಮ ಮನೆಗಳಿಗೆ ಹೋಗಿ ನಿಮಗೆ ಫ್ರೀ ಇರುವ ಟೈಮ್ನಲ್ಲಿ ನೀವು ಓದ್ರಿ, ಶ್ರದ್ಧೆಯಿಂದ ಓದ್ರಿ, ಆಳವಾಗಿ ಓದುವುದಕ್ಕೆ ಪ್ರಯಾಸ ಪಡ್ರಿ, ಆಸಕ್ತಿಯಿಂದ ಓದ್ರಿ, ದಾಹದಿಂದ ಓದ್ರಿ. ಅವಾಗ ಖಂಡಿತವಾಗಿ ಪರಿಶುದ್ಧಾತ್ಮನು, ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾರೆ. ಏನ್ರಿ, ಒಬ್ಬ ಥಿಯಾಲಜಿ ಎಕ್ಸ್ಪರ್ಟ್ಸ್ ಏನು ನಮ್ಗೆ ಬೇಕಾಗಿಲ್ಲ. ಒಂದ್ ವೇಳೆ ಇದ್ರೆ ದೇವ್ರಿಗೆ ಸ್ತೋತ್ರ, ಅವ್ರು ಹೇಳಿದ್ರೆ ನಾವು ಕೇಳೋಣ, ತಿಳ್ಕೊಳ್ಳೋಣ. ಒಂದ್ ವೇಳೆ ನಿಮ್ಗೆ ನೀವೇ ತಿಳ್ಕೊಬೇಕು ಅಂತಂದ್ರೆ ಪವಿತ್ರಾತ್ಮನಿಗಿಂತ ಥಿಯಾಲಜಿಯನ್ ಯಾರಿಲ್ಲ. ಏನ್ರಿ, ನಾವೆಲ್ಲ ಕಲ್ತಿರೋದು, ಪ್ರತಿ ಥಿಯಾಲಜಿಯನ್, ಪ್ರಪಂಚದಲ್ಲಿರುವಂತ ಫೇಮಸ್ ಥಿಯಾಲಜಿಯನ್ಸ್ ಎಲ್ಲ ಪವಿತ್ರಾತ್ಮನಿಂದ ಕಲಿತಂತವ್ರೆ. ಪವಿತ್ರಾತ್ಮನು ದೇವರ ವಾಕ್ಯವನ್ನ ಮನವರಿಕೆ ಮಾಡಿ ಅದರ ಅರ್ಥವನ್ನು ಆಳವಾಗಿ ತಿಳಿಸುವಾಗ ಕಲಿತಂತವ್ರೆ. ಅವ್ರು ಬಂದು ನಮ್ಗೆ ಹೇಳ್ತಾರೆ, ಪುಸ್ತಕಗಳು ಬರೆದಿದ್ದಾರೆ, ಅದರಿಂದ ನಾವು ಕಲಿತೀವಿ. ಸೊ ಇಟ್ ಈಸ್ ಬೇಸಿಕಲಿ ಇಟ್ ಈಸ್ ಎವ್ರಿಥಿಂಗ್ ಈಸ್ ಫ್ರಮ್ ದ ಹೋಲಿ ಸ್ಪಿರಿಟ್, ನೋ ಡೌಟ್ ಅಬೌಟ್ ದಟ್. ಸೊ ಅದರಿಂದ ಬೆಳೆಯುತ್ತಿರುವ ಜನರು, ಪ್ರಬುದ್ಧತೆ ಕಡೆಗೆ ಸಾಗುತ್ತಿರುವ ಜನರು ಯಾರು, ಅವ್ರನ್ನ ಹೇಗೆ ನಾವು ಕಂಡುಹಿಡಿಬೇಕಂತಂದ್ರೆ, ಅವರು ಬೆಳೀತಾ ಇರ್ತಾರೆ ಮಾತ್ರ ಅಲ್ಲ, ತಾವು ಯಾರೆಂದು, ಎಲ್ಲಿದ್ದೇವೆ ಎಂದು ಚೆನ್ನಾಗಿ ಗೊತ್ತಿದೆ. ಏನ್ರಿ, ಅದಕ್ಕೆ ಪೌಲನ ಸ್ಟೇಟ್ಮೆಂಟ್ ಅನ್ನ ನೆನ್ಪು ಮಾಡ್ಕೊಳ್ರಿ. ನಾನು ಈಗಾಗಲೇ ಹಿಡ್ಕೊಂಡಂತೆ ನಾನು ನೆನೆಸ್ತಾ ಇಲ್ಲ, ಈಗಾಗಲೇ ಬಿರುದನ್ನ ಪಡೆದುಕೊಂಡು ಸಿದ್ಧಿಗೆ ಬಂದು ನನ್ನ ಓಟವನ್ನು ಮುಗಿಸಿದ ಹಾಗೆ ನಾನೇನು ಫೀಲ್ ಆಗ್ತಾ ಇಲ್ಲ. ಕೆಲವರು ಹಾಗೆ ಫೀಲ್ ಆಗ್ತಾರೆ. 4 ಹೆಜ್ಜೆ ಓಡಿರ್ತಾರೆ ಅಷ್ಟೇ, 4 ಕಿಲೋಮೀಟರ್ ಓಡಿರ್ತಾರೆ, 400 ಕಿಲೋಮೀಟರ್ ಓಡಿದು ಫೋಸ್ ಕೊಡ್ತಾರೆ.
ಅಂಥವ್ರು ನೋಡುವಾಗ ನಗಬೇಕು ಅಳಬೇಕೋ ಗೊತ್ತಾಗಲ್ಲ, ಅವನಿಗೆ ಏನು ತಲೆಯಾಗಿ ಹೋಗಲ್ಲ. ಈಗಾಗಲೇ ಸೇರಿಕೊಂಡಿರೋ ಹುಳಗಳು ಮಾತ್ರ ತಿರುಗ್ತಾ ಇರ್ತವೆ ಮೆದುಳಿನಲ್ಲಿ. ಅದಕ್ಕೆ ಅವನ ಬಾಯಿಂದ ಬರೋ ಮಾತುಗಳು, ಅವನು ಇತರರೊಂದಿಗೆ ವರ್ತಿಸುವ ವರ್ತನೆ, ತನ್ನ ಬಗ್ಗೆ ತಾನು ತಿಳ್ಕೊಂಡಿರೋದು ತುಂಬಾ ದೊಡ್ಡದಾಗಿ, ತುಂಬಾ ಊಹಿಸ್ಕೊಂಡ್ಬಿಟ್ಟು he or she thinks he or she is something bigger ಅಂತ ಹೇಳಿ ಅಂಥವ್ರನ್ನ ಬೇಕಾದಷ್ಟು ಜನ ಕುಪ್ಪೆಯಾಗಿ ನೀವು ನೋಡ್ಬೋದು ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ. ಇಂಥವ್ರನ್ನೆಲ್ಲ ನೋಡ್ರಿ, ಪ್ರಬುದ್ಧರು ಪ್ರಬುದ್ಧತೆಯಿಂದ ಮಾತಾಡ್ತಾರೆ. ಅದಕ್ಕೆ ಇದನ್ನೆಲ್ಲ ನೀವು ಜೋಡಿಸ್ರಿ. 6ನೇ ಅಧ್ಯಾಯದಲ್ಲಿ ಇಬ್ರಿಯ ಪತ್ರಕ್ಕೆ 6ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಓಡಿ, ಆದ್ರಿಂದ ದೇವರ ಚಿತ್ತವಾದ್ರೆ ನಾವು ಹೀಗೆ ಮುಂದಕ್ಕೆ ಸಾಗೋಣ 2 ಸಾರಿ ಹೇಳ್ತಾನೆ. ಅದನ್ನ ಬಿಟ್ಬಿಟ್ಟು ವಿ ಹ್ಯಾವ್ ಟು ಲೀವ್ ಸಮಥಿಂಗ್ ಇನ್ ಆರ್ಡರ್ ಟು ಗೋ ಫಾರ್ವರ್ಡ್ ಟು ಗೆಟ್ ಆರ್ ಅಚೀವ್ ಆರ್ ಅಟೈನ್ ಮೆಚುರಿಟಿ. ಪ್ರಬುದ್ಧತೆಯನ್ನು ಹೊಂದುವುದಕ್ಕೆ ನಾವು ಕೆಲವನ್ನು ಬಿಡಬೇಕು. ಬಿಡೋದಿಲ್ಲ, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಹಿಂಗೆ ಅಂದ್ರೆ ಅದರಿಂದ ನಮ್ಗೆ ಅರ್ಥ ಆಗೋದು ಏನಂದ್ರೆ, ಓಹೋ ಇವರಿಗೆ ಪ್ರಬುದ್ಧತೆ ಕಡೆಗೆ ಹೋಗ್ಬೇಕು ಅಂತ ಇಲ್ಲ. ದೇ ಆರ್ ಸ್ಟಿಲ್ ಸ್ಪಿರಿಚುವಲ್ ಚಿಲ್ಡ್ರನ್ ಆರ್ ಸ್ಪಿರಿಚುವಲ್ ಇನ್ಫೆಂಟ್ಸ್. ಅದನ್ನೇ 5ನೇ ಅಧ್ಯಾಯದಲ್ಲಿ ತುಂಬಾ ಸೊಗಸಾಗಿ ಹೇಳ್ತಾನೆ 14ರಿಂದ. ನೀವು ಮತ್ತೆ ಮನೆಯಲ್ಲಿ ಬೇಕಾದ್ರೆ ಓದ್ಕೊಂಡು ನೋಡ್ರಿ, ತುಂಬಾ ತಡವಾಗುತ್ತೆ, ಅದರಿಂದ ಹೇಳ್ತಾ ಇದ್ದೀನಿ. ಮಾತ್ರ ಅಲ್ಲ, ತಾವು ಯಾರೆಂದು ಒಪ್ಪಿಕೊಳ್ಳುವವರು ಪ್ರಬುದ್ಧತೆಯನ್ನು ಹೊಂದಿದ್ರು. ತಾವು ಏನಾಗಿಲ್ವೋ ಅದಾಗಿದ್ದೇವೆ ಎಂಬುದಾಗಿ ಶೋ ಅಪ್ ಮಾಡಲ್ಲ. They don't portray themselves before people that they became something, they are something bigger, famous ಅಂತ ಹೇಳಲ್ಲ. ಪೌಲನ ಹಾಗೆ ನಮ್ಮೆಲ್ಲರಿಗೂ ಮಾದರಿ ಯಾರಂತಂದ್ರೆ ಮೊದಲು ಕ್ರಿಸ್ತನು, ನಂತರ ಸೇವಕರಾಗಿ ಒಬ್ಬರನ್ನ ನೋಡುವುದಾದ್ರೆ ಬೈಬಲ್ನಲ್ಲಿ, ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯ ಅಪೋಸ್ತಲ ಎಲ್ಲರೂ ಸಹ, ತದನಂತರದ ಭಕ್ತರು ಇದ್ದಾರೆ. ಆದ್ರೆ ಮುಖ್ಯವಾಗಿ ಈ ವಾಕ್ಯಗಳನ್ನ ನಮಗೆ ತಿಳಿಸಿಕೊಟ್ಟಿರುವಂತ ಪೌಲನನ್ನ ನೋಡಿದ್ರೆ ನಾವು ಬಹಳಷ್ಟು ವಿಷಯಗಳನ್ನು ಕಲಿಯಬಹುದು. ಈಗಾಗಲೇ ನಾನು ಬಿರುದನ್ನು ಹೊಂದಿ ಸಿದ್ಧಿಗೆ ಬಂದವನೆಂದು ಎಣಿಸುವುದಿಲ್ಲ, ಆದ್ರೆ ನಾನು ಯಾವುದಕ್ಕಾಗಿ ಕ್ರಿಸ್ತನಿಂದ ಕರೆಯಲ್ಪಟ್ಟಿದ್ದೇನೋ ಅದನ್ನ ಹಿಡ್ಕೊಳ್ಳುವುದಕ್ಕೆ ಎದೆ ಬೊಗ್ಗಿದವನಾಗಿ ನಾನು ನೇರವಾಗಿ ಹೋಗ್ತಾ ಇದ್ದೇನೆ. ಐ ಆಮ್ ನಾಟ್ ಡಿವಿಯೇಟೆಡ್. ನಾನು ಮಾರ್ಗ ತಪ್ಪಿ ಹೋಗ್ತಾ ಇಲ್ಲ, ನಾನು ಮುಂದಕ್ಕೆ ಸಾಗ್ತಾ ಇದ್ದೆ, ನಿಂತಿಲ್ಲ. ನಾನು ಮಾರ್ಗ ತಪ್ಪಲೂ ಇಲ್ಲ, ಹಂಗಂತೇಳಿ ಮಾರ್ಗದಲ್ಲೇ ನಿಂತಿಲ್ಲ. ನೋ, ನಾನು ಸ್ಟಾಪ್ ಮಾಡಿಲ್ಲ ನನ್ನ ನಡಿಗೆ, ನನ್ನ ಓಟ, ನಾನು ಮುಂದಕ್ಕೆ ಸಾಗ್ತಾ ಇದ್ದೇನೆ ಅಂತ ಹೇಳಿ. ಆದ್ರಿಂದ ಕರ್ತನು ಸಹ ನಮ್ಮನ್ನು ಓಕೆ, ಇನ್ನೊಂದು ಮಾತು ಹೇಳಬೇಕು. ಪ್ರಬುದ್ಧತೆ ಇರುವ ಅಥವಾ ಮೆಚೂರಿಟಿ ಇರುವಂಥವರು ತಮ್ಮ ಬಗ್ಗೆ ತಾವು ತಿಳ್ಕೊಂಡವರು ಮಾತ್ರವಲ್ಲ, ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವವರು ಮಾತ್ರ. ಜಸ್ಟ್ ಅಕ್ಸೆಪ್ಟ್ ದೇರ್ ಮಿಸ್ಟೇಕ್ಸ್ ಸಿಂಪ್ಲಿ ವಿದೌಟ್ ಎನಿ ಪ್ರಾಬ್ಲಮ್. ಏನ್ರಿ, ಒಪ್ಕೊಳ್ತಾರೆ. ಮತ್ತೆ ಹಾಗೆ ಮಾಡುವುದರಿಂದ ಅವರು ಬೆಳೀತಾ ಇದ್ದಾರೆ ಅನ್ನೋದಕ್ಕೆ ಸೂಚನೆ. ಇಫ್ ಯು ಕಮ್ ಅಕ್ರಾಸ್ ಸಚ್ ಪೀಪಲ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಥಿಂಕ್ ಅಂಡ್ ಬಿಲೀವ್ ದಟ್ ದೇ ಆರ್ ಆನ್ ದೇರ್ ವೇ ಟು ಮೆಚೂರಿಟಿ, ಸ್ಪಿರಿಚುವಲ್ ಮೆಚೂರಿಟಿ. ಅಂಥವರೇ ಯಾವತ್ತು ಬೇಕಾದ್ರೂ ತಗ್ಗಿಸ್ಕೊಳ್ತಾರೆ. ತಾವು ಯಾರೆಂದು ಚೆನ್ನಾಗಿ ಗೊತ್ತಿದೆ. ತಮ್ಮಲ್ಲಿರುವಂತ ವಿಶೇಷತೆಗಳನ್ನ ಹೊಗಳಿಕೊಳ್ಳುವುದಿಲ್ಲ ಅವರು. ನೋ, ಅವ್ರೇನೋ ಸಾಧನೆ ಮಾಡಿದ್ದನ್ನ ಪದೇ ಪದೇ ಹೇಳುವುದಿಲ್ಲ. ಆ ಸಾಧನೆ ಮಾಡಿದ್ದು ಇನ್ನೂ ಏನು ಅಲ್ಲ, ಇನ್ನೂ ನಾನು ಗುರಿಯನ್ನು ಮುಟ್ಲಿಲ್ಲ ಅನ್ನುವಂಥ ಅರಿವು, ಆ ಪರಿವು ಇರ್ತದೆ ಅವ್ರಿಗೆ. ಏನ್ರಿ, ಅದಕ್ಕೆ ಹೇಳ್ತಾರೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರೆ. ಸ್ವಲ್ಪ ನೀರಿರೋದ್ರೆ ಲಡಲಡ ಸೌಂಡ್ ಮಾಡ್ತದೆ, ತುಂಬಾ ಗಲಾಟೆ ಮಾಡುತ್ತೆ. ಗಲಾಟೆ ಮಾಡಿ ಸುತ್ತಲೂ ಇರೋರ್ನೆಲ್ಲ ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಈಗ ನಮ್ಮ ಕ್ರೈಸ್ತ ಪ್ರಪಂಚದಲ್ಲಿ ಇರೋದು ಅದೇ ಜಾಸ್ತಿ. ಈಗ ಈ ವಿಪರ್ಯಾಸ ಏನಂತಂದ್ರೆ, ಐರನಿ, ಯಾರು ಗಲಾಟೆ ಮಾಡ್ತಾರೋ ಅವ್ರ ಜೊತೆಲೇ ಇರ್ತಾರೆ ಜನ. ಅವರೇ ನಿಜವಾದ ಸೇವಕರು, ಅವ್ರು ಹೇಳೋದೇ ಕರೆಕ್ಟ್ ಅಂತ ತಿಳ್ಕೊಳ್ತೀವಿ. ಏನ್ ಮಾಡೋದು, ಈ ಗೋಡ್ ಯಾರ ಹತ್ರ ಹೇಳ್ಕೊಳ್ಳೋದು? ದೇವರ ವಾಕ್ಯದಲ್ಲಿ ಬಿಟ್ಟು ಏನು ಇದು ನಾವು ಮಾತ್ರ ಎದುರಿಸ್ತಾ ಇಲ್ಲ. ಅಪೊಸ್ತಲರು ಎದುರಿಸಿದ್ರು, ಯೇಸು ಸ್ವಾಮಿ ಎದುರಿಸಿದ್ರು. ಹಳೆ ಒಡಂಬಡಿಕೆ ಭಕ್ತರು ಇಂಥ ಜನರನ್ನ ಅವರ ಕಾಲದಲ್ಲಿ ಅವರು ಎದುರುಗೊಂಡ್ರು. ಅದರಿಂದ ಡೋಂಟ್ ಬಿ ಡಿಸಪಾಯಿಂಟೆಡ್. ಅದರಿಂದ ಕರ್ತನು ಮತ್ತೆ ಇಂಥವರು ಈ ಬೆಳೀತಾ ಇರ್ತಾರೆ, ಒಪ್ಪಿಕೊಳ್ತಾ ಇರ್ತಾರೆ. ಪ್ರಬುದ್ಧತೆ ಇರುವಂಥವ್ರು, ಮೆಚುರಿಟಿ ಮಾರ್ಗದಲ್ಲಿ ಹೋಗುವವರು ಬೆಳೀತಾ ಇರ್ತಾರೆ, ಒಪ್ಕೊಳ್ತಿರ್ತಾರೆ, ತಪ್ಪುಗಳನ್ನು ಒಪ್ಪಿಕೊಳ್ತಾರೆ, ತಾವು ಯಾರೆಂದು ಬಲ್ಲವರಾಗಿರ್ತಾರೆ, ಮತ್ತೆ ಇತರರಿಗೆ ಸಂತೋಷವಾಗಿ ಸೇವೆ ಮಾಡ್ತಾರೆ.
ದೇ ಸರ್ವ್ ಅದರ್ಸ್ ಜಾಯ್ಫುಲ್ಲಿ, ಎಕ್ಸ್ಪೆಕ್ಟಿಂಗ್ ನಥಿಂಗ್. ಯಾವುದನ್ನು ಇಷ್ಟಪಡದೆ ಏನ್ರಿ ಸೇವೆ ಮಾಡ್ತಾರೆ. ಆ ರೀತಿಯಲ್ಲಿ ಸೇವೆ ಮಾಡುವುದಕ್ಕೆ ಇಷ್ಟಪಡ್ತಾರೆ. ಈ ಎಲ್ಲ ಲಕ್ಷಣಗಳು ಯಾರಲ್ಲಾದ್ರೂ ನೀವು ಕಂಡ್ರೆ ತಿಳ್ಕೊಳ್ರಿ, ಅವರು ಸ್ಪಿರಿಚುವಲ್ ಆಗಿ ಮೆಚುರಿಟಿಯ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೆ. ಬೆಟರ್ ಯು ಆಲ್ಸೋ ಫಾಲೋ ಸಚ್ ಪೀಪಲ್, ಲರ್ನ್ ಫ್ರಮ್ ಸಚ್ ಪೀಪಲ್. ಓಕೆ, ಸೊ ದಟ್ಸ್ ವಾಟ್ ಐ ವಾಂಟ್ ಟು ಟೆಲ್ ಯು ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಮತ್ತೆ ಎಂಥವರಿಗೆ ಈಗ ನಾನು ಹೇಳಿದ ಲಕ್ಷಣಗಳೆಲ್ಲವೂ ಮೈಗೂಡಿಸಿಕೊಂಡಿರುವಂತ ವ್ಯಕ್ತಿಗಳಿಗೆ, ಅವ್ರು ಯಾರೇ ಆಗಿರ್ಬೋದು, ಸಹೋದರಿಯರು, ವಿಶ್ವಾಸಿಗಳು, ಸೇವಕರು, ಬಿಷಪ್, ರೆವರೆಂಡು, 22 ಯಾರಾಗಿರ್ಲಿ ಏನ್ರಿ, ಅವ್ರು ಯಾರಾಗಿದ್ರು ಅಂಥವರಿಗೆ ಕರ್ತನು ತನ್ನ ಶಕ್ತಿಯಿಂದ ನಡೆಸುವುದಕ್ಕೆ ಯಾವಾಗ್ಲೂ ಇಷ್ಟಪಡ್ತಾನೆ. God will be there always to lead them, guide them with his power. Praise the Lord. I am excited. ಅಂಥವ್ರನ್ನ ನೀವು ನೋಡ್ತೀರಾ, ಬಹಳ ಮಂದಿ ಇರ್ತಾರೆ ದೇವರ ಶಕ್ತಿಯಿಂದ ನಡೆಸ. ಅದರಿಂದ ನಮ್ಮ ವೈಯಕ್ತಿಕ ಹಾಗೂ ಸಭೆಯ ನಾಯಕರ ಮುಂದಿರುವ ಕೆಲಸ ಏನಪ್ಪಾ ಅಂತಂದ್ರೆ, ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರ ಏನ್ರಿ ದೇವರು ಸಭೆಗೆ, ಅಂದ್ರೆ ಸಾರ್ವತ್ರಿಕ ಸಭೆಗೆ ಅಪೋಸ್ತಲರನ್ನು, ಪ್ರವಾದಿಗಳನ್ನು, ಸುವಾರ್ತಿಕರನ್ನು, ಮತ್ತೆ ಸಭಾಪಾಲಕರನ್ನು, ಉಪದೇಶಕರನ್ನು, ಬೋಧಕರನ್ನು ಕೊಟ್ಟಿದ್ದಾನೆ. 5-fold ಮಿನಿಸ್ಟ್ರಿ, ವಾಟ್ ಎವರ್ ಯು ಸೇ. ಈ ಎಲ್ಲ ಮಿನಿಸ್ಟ್ರಿ ಗಿಫ್ಟ್ಸ್ ಇವರೆಲ್ಲ ಕೆಲಸ ಮಾಡುವುದು ಯಾಕಂತಂದ್ರೆ ಸಭೆಯಲ್ಲಿರುವ ನಾಯಕರ ಜವಾಬ್ದಾರಿ ಇದು. ಇವರೆಲ್ಲ ಕೆಲಸ ಮಾಡುವ ಉದ್ದೇಶ ಏನಾಗಿರುತ್ತೆ? ಜಸ್ಟ್ ಒನ್. ನಮಗೆ ಗೊತ್ತಿದೆ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಓದಿದ್ರೆ 11ರಿಂದ 15 ತನಕ ಇದೇ ವಿಷಯಗಳನ್ನ ಪದೇ ಪದೇ ಇದೆ. ಏನಂದ್ರೆ ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರ ಎಂಬುದಾಗಿರ್ತದೆ. 13ನೇ ವಚನ, 12ನೇ ವಚನ ನೀವು ಎಫೆಸ ಪತ್ರಿಕೆಯನ್ನು ಓದಿದ್ರೆ ಗೊತ್ತಾಗುತ್ತೆ. ಸಭೆಯ ಕೆಲಸ ಏನು? ಸಭೆಯಲ್ಲಿರುವ ವಿಶ್ವಾಸಿಗಳಿಗೆ ಇವರು ಯಾವ ರೀತಿ ಸೇವೆ ಮಾಡಬೇಕು, ಯಾವುದಕ್ಕೋಸ್ಕರ ಮಾಡಬೇಕು, ತಮ್ಮ ಕೈಯಲ್ಲಿ ತಮಗೆ ಒಪ್ಪಿಸಲ್ಪಟ್ಟಿರುವಂತ ವಿಶ್ವಾಸಿಗಳನ್ನ ಏನ್ ಮಾಡಬೇಕು ಅಂತ ದೇವರ ಚಿತ್ತ ಇವ್ರ ಬಗ್ಗೆ ನಾವೇ ತಿಳ್ಕೊಳ್ಳೋಣ. ಈಗ ನಾವೇ ಪಾಸ್ಟರ್ಗಳಾಗಿದ್ದೀವಿ. ನಮ್ಮ ಕೈಯಲ್ಲಿ ದೇವರು ಇಟ್ಟಿರುವಂತ ಮಂದೆ ಅಥವಾ ಆ ಕುರಿಗಳ ಹಿಂಡು ವಿಶ್ವಾಸಿಗಳನ್ನ ನಾವ್ ಏನ್ ಮಾಡಬೇಕು ಅಂತ ದೇವರಿದ್ದಾರೆ. ಅವರ ಆಶೀರ್ವಾದಕ್ಕಾಗಿ ಹಗಲು ಇರಳು ಉಪವಾಸ ಇದ್ದ ಪ್ರಾರ್ಥನೆ ಮಾಡಿ, ಅವ್ರ ಮಕ್ಕಳಿಗೆ ಮದುವೆ ಆಗೋ ಹಾಗೆ ಪ್ರಾರ್ಥನೆ ಮಾಡಿ, ಅವ್ರ ಆಸ್ತಿಪಾಸ್ತಿಗಳು ಬೆಳೆಯೋ ಹಾಗೆ ಪ್ರಾರ್ಥನೆ ಮಾಡಿ, ಏನ್ರಿ ಅವರಿಗೆ ಪ್ರಮೋಷನ್ ಸಿಗೋ ಹಾಗೆ ಪ್ರಾರ್ಥನೆ ಮಾಡಿ, ಇಡೀ ಬದುಕೆಲ್ಲ ಸೇವೆ ಎಲ್ಲ ಇದನ್ನೇ ಮಾಡ್ಕೊಂಡಿರ್ಬೇಕು ಅಂತ ಕರೆದಿದ್ದಾನ. ಅದಕ್ಕೆ ಉತ್ತರ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 13-12 ಇದೆ. ಹಿಂದೆ ಮುಂದೆ ಇದೆ ವಚನ. 13 ಮೊದಲಿದೆ, 12 ನಂತರ ಇದೆ. ಎಫೆಸ ಪತ್ರಿಕೆಯಲ್ಲಿ 4ನೇ ಅಲ್ಲಿ ಒಂದೇ ಒಂದು ಪದವನ್ನ ನಿಮ್ಮ ದೃಷ್ಟಿಗೆ ತರ್ತಾನೆ. ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರ ದೇವರು ಈ ಎಲ್ಲರನ್ನ ಸಭೆಗೆ ಕೊಟ್ಟಿದ್ದಾನೆ. God has given to all these ministry gifts, apostles, prophets, evangelists, pastors and teachers. ಯಾಕೆ ಇಂಗ್ಲಿಷ್ ನಲ್ಲಿ ಇದೆ, ಟು ಪ್ರೆಸೆಂಟ್ ಎವ್ರಿ ಒನ್ ಪರ್ಫೆಕ್ಟ್ ಇನ್ ಕ್ರೈಸ್ಟ್. ಟು ಪ್ರೆಸೆಂಟ್ ಎವ್ರಿ ಒನ್ ಪರ್ಫೆಕ್ಟ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಪ್ರತಿಯೊಬ್ಬರನ್ನು ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರ ಸಭೆಯ ನಾಯಕರಿಗೆ, ಸಭಾ ನಾಯಕರಿಗೆ, ಆತ್ಮಿಕ ನಾಯಕರಿಗೆ ದೇವರು ಕೆಲಸವನ್ನು ಒಪ್ಪಿಸಿದ್ದಾರೆ. ಇದಕ್ಕೆ ಲಿಂಕ್ ಮಾಡ್ರಿ. ಈಗ ನಾವು ಪದೇ ಪದೇ ಕ್ರಿಸ್ತನ ಕುರಿತಾದ ಪ್ರಥಮ ಬೋಧನೆ ಎಂಬ ಬೋಧನೆಯನ್ನೇ ಅಸ್ಥಿವಾರವಾಗಿ ಹಾಕಿದ್ರ, ಅಸ್ಥಿವಾರದ ಮೇಲೆ ಮತ್ತೆ ಅಸ್ಥಿವಾರ. ಒಂದು ಮನೆಗೆ ಎಷ್ಟು ಸರಿ ಹಾಕ್ತಾರ್ರಿ? ಒಂದು ಕಟ್ಟಡಕ್ಕೆ ಅಸ್ಥಿವಾರ ಒಂದೇ ಸರಿ ಹಾಕ್ತಾರೆ. ಅಸ್ಥಿವಾರ ಮುಗಿದ ಮೇಲೆ ಯಾರಾದ್ರೂ ಅಸ್ಥಿವಾರದ ಮೇಲೆ ಏನಾದ್ರೂ ಕಟ್ತಿರುವಾಗ ನೀವು ಹೋಗಿ ಕೇಳಿದ್ರೆ, ಏನಪ್ಪ ಕಟ್ತಾ ಇದೆ ಅಸ್ಥಿವಾರದ ಮೇಲೆ? ವಾಟ್ ಆರ್ ಯು ಬಿಲ್ಡಿಂಗ್ ಆನ್ ಯುವರ್ ಫೌಂಡೇಶನ್ ಆಲ್ರೆಡಿ ಲೈಡ್ ಅಂತ ಕೇಳಿದ್ರೆ ಏನಂತಾರೆ ಅವರು? ಇಲ್ಲ ರೀ, ಮತ್ತೊಂದು ಅಸ್ಥಿವಾರ ಆಗ್ತಾ ಇದ್ದೀನಿ ಅಂತಾನ. ಹಾಗೆ ಹೇಳೋದಾದ್ರೆ ಅವನು ಹುಚ್ಚ ಆಗ್ತಾನೆ. ಅದಕ್ಕೆ ಅಲ್ಲಿ ಹೇಳೋದು, ಹಾಕಿದ ಅಸ್ಥಿವಾರವನ್ನ ಪದೇ ಪದೇ ಹಾಕದೆ ಅವುಗಳನ್ನು ಬಿಟ್ಟು ಅಸ್ಥಿವಾರ ಹಾಕಾಯ್ತು, ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡು. ಆ ಬಿಲ್ಡಿಂಗ್ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಆ ಅಸ್ಥಿವಾರಕ್ಕೆ ಎಷ್ಟು ಕಷ್ಟಪಟ್ಟಿದ್ಯೋ ಅದರ 2ರಷ್ಟು ಕಷ್ಟಪಡ್ಬೇಕು ಅದರ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ. ಯಾಕಂದ್ರೆ ಅಸ್ಥಿವಾರದ ಉದ್ದೇಶವೇನೆಂದ್ರೆ ನೀನು ಕಟ್ಟುವ ಬಿಲ್ಡಿಂಗೇ ಅದರ ಉದ್ದೇಶ.
ಯಾವ ಉದ್ದೇಶವಿಲ್ಲದೆ ಅಸ್ಥಿವಾರವನ್ನು ಹಾಕುವವನು ಹುಚ್ಚಾಗ್ತಾನಲ್ಲ. ಎಸ್ ಸ್ವಾಮಿ ಅದನ್ನೇ ಹೇಳಿದ್ದು. ಒಬ್ಬನ ಬಾಡೆ ಮೇಲೆ ಅಸ್ಥಿವಾರ ಹಾಕಿದ, ಇನ್ನೊಬ್ಬ ಉಸ್ಬಿನ ಮೇಲೆ ಹಾಕಿದ, ಮನೆ ಕಟ್ಟಿದ್ರು, ಇಬ್ರು ಮನೆ ಕಟ್ಟಿದ್ರು, ಆದ್ರೆ ಅಸ್ಥಿವಾರ ತಾನೇ ಮೇಯ್ನು. ಸೊ ಹಾಗಾಗಿ ಏನ್ ಹೇಳ್ತಾನೆ, ಪ್ರತಿಯೊಬ್ಬ ದೇವರ ಜನರನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರ ಆತ್ಮೀಯ ನಾಯಕರ ಕೆಲಸವಿದೆ. ಅದನ್ನೇ ಈ ಗ್ರಂಥಕರ್ತನು, ಇಬ್ರಿಯ ಪತ್ರಿಕೆಯ ಗ್ರಂಥಕರ್ತನು ಹೇಳ್ತಾನೆ, ಅಯ್ಯೋ ಇಬ್ರಿಯ ವಿಶ್ವಾಸಿಗಳೇ, ನೀವು ಯಹೂದ್ಯ ಮತದಿಂದ ಬಂದಿದ್ರು, ಧರ್ಮಶಾಸ್ತ್ರ ಹಿನ್ನೆಲೆ ನಿಮಗಿದ್ರು, ಈಗ ಯೇಸುವನ್ನ ನಂಬಿದ್ದೀರಿ, ರಕ್ಷಣೆ ಹೊಂದಿದ್ದೀರಿ, ಕ್ರಿಸ್ತ ಯೇಸುವಿನಲ್ಲಿ ಸಭೆಯಾಗಿ ಆಗಿದ್ದೀರಿ, ಪುನಃ ಪುನಃ ಮತ್ತೆ ಯಾಕೆ ನೀವು ಇವುಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ಅವುಗಳೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ಪ್ರಥಮ ಬೋಧನೆಗೆ ಸಂಬಂಧಪಟ್ಟಂತ ಜೀವಿತ. ಅವುಗಳನ್ನ ನಾನು ಕೊಡುವ ಟೈಟ್ಲ್ ಏನಂತಂದ್ರೆ ನಿರ್ಜೀವ ಕ್ರಿಯೆಗಳು ಅಂತ ಹೇಳ್ತಾನೆ, ನಿರ್ಜೀವ ಕರ್ಮಗಳು ಅಂತ ಹೇಳ್ತಾನೆ. ಅದರಲ್ಲಿ ಜೀವವಿಲ್ಲ. ದೇರ್ ಇಸ್ ನೋ ಲೈಫ್ ಇನ್ ದೋಸ್ ಥಿಂಗ್ಸ್. ವೈ ಡು ಯು ವಾಂಟ್ ಟು ಫಾಲೋ ಸಚ್ ಥಿಂಗ್ಸ್? Even if you can, if you want, you can consider them as the foundation for your faith in God. ದೇವರಲ್ಲಿ ನೀನಿಟ್ಟಿರುವ ನಂಬಿಕೆಗೆ ಅವುಗಳನ್ನ ಒಂದು ಬುನಾದಿಯಾಗಿ ನೀನು ಪರಿಗಣಿಸಬಹುದು, ಭಾವಿಸಬಹುದು, ತಪ್ಪಿಲ್ಲ. ಆದ್ರೆ ಅದ್ರ ಮೇಲೆ ಕಟ್ಟಡ ಕಟ್ಟೋದ್ರ ಬಗ್ಗೆ ಆಲೋಚನೆ ಮಾಡಪ್ಪ ಅಂತ ಹೇಳ್ತಾನೆ. ಅದೇ ಪ್ರಬುದ್ಧತೆ, ಅದೇ ಮೆಚೂರಿಟಿ. ಅದನ್ನೇ 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯದ 20ನೇ ವಚನ ತನಕ ಹೇಳ್ತಾನೆ. ಸೊ ಇದನ್ನ ಪ್ರೆಸೆಂಟ್ ಎವ್ರಿ ಒನ್ ಪರ್ಫೆಕ್ಟ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿನ ನಮ್ಮ ನಂಬಿಕೆ ಬೆಳೆಯಬೇಕು. ಈಗ ನನ್ನ ಮುಕ್ತಾಯಕ್ಕೆ ಬರುವಾಗ, ನನ್ನ ಅಧ್ಯಯನದ ಮುಕ್ತಾಯಕ್ಕೆ ಬರುವಾಗ, ಹೌ ಕ್ಯಾನ್ ವಿ ಅಟೈನ್ ಅವರ್ ಸ್ಪಿರಿಚುವಲ್ ಮೆಚೂರಿಟಿ? ನಾವು ಆತ್ಮಿಕವಾದ ಪ್ರಬುದ್ಧತೆ ಅಥವಾ ಪರಿಣತಿಯನ್ನ ಯಾವ ರೀತಿಯಲ್ಲಿ ಪಡೆಯಬೇಕು? ಒಬ್ಬ ವ್ಯಕ್ತಿಯನ್ನು ನೋಡುವಾಗ, ಒಬ್ಬ ವಿಶ್ವಾಸ ನೋಡುವಾಗ, ಒಬ್ಬ ಸೇವಕರನ್ನು ನೋಡುವಾಗ, ದೇವರ ಮಕ್ಕಳನ್ನು ನೋಡುವಾಗ, ಇವರು ಪ್ರಬುದ್ಧತೆಯ ಆ ದಿಸೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ರುಜುಗಳೇನು? ಹೇಗೆ ತಿಳ್ಕೊಳ್ಳೋದು? ಅವ್ರನ್ನ ಹೇಗೆ ಗುರುತಿಸೋದು? ಸೊ ಐ ಜಸ್ಟ್ ಗಿವ್ ಫ್ಯೂ ಎಕ್ಸಾಂಪಲ್ಸ್ ಫ್ರಮ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ಕೆಲವು ಉದಾಹರಣೆ ಕೊಡ್ತೇನೆ. ನಂಬರ್ 1, ಕ್ರಿಸ್ತನಲ್ಲಿನ ನಮ್ಮ ನಂಬಿಕೆ ಬೆಳೆಯಬೇಕು. ಕ್ಯಾನ್ somebody read few verses before I close my teaching? Second Thessalonians chapter 1 verse 3. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಥೆಸಲೋನಿಕದಲ್ಲಿದ್ದಂಥ ವಿಶ್ವಾಸಿಗಳ ಬಗ್ಗೆ ಪೌಲನು ಹೇಳುವ ಒಂದು ಮಾತನ್ನು ಕೇಳ್ರಿ. ಕ್ರಿಸ್ತನಲ್ಲಿನ ನಮ್ಮ ನಂಬಿಕೆ ಬೆಳೆಯಬೇಕು. ಇಟ್ ಹ್ಯಾಸ್ ಟು ಗ್ರೋ. ನೋಡ್ರಿ, ಓದ್ರಿ ಆ ಮಾತು. ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಯಾಕೆ ಹಾಗೆ ಮಾಡುವುದು ಯೋಗ್ಯ. ಯಾಕೆ? ಯಾಕಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ, ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ಓಕೆ, ನಿಮ್ಮ ನಂಬಿಕೆಯು, ಕ್ರಿಸ್ತನಲ್ಲಿರುವ ನಿಮ್ಮ ನಂಬಿಕೆಯು ಏನಾಗ್ತಾ ಇದೆ? ಅಭಿವೃದ್ಧಿ ಆಗ್ತಾ ಇದೆ. ಸೊ ಹೌ ಡು ಯು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೇಟ್ಮೆಂಟ್, ದಿಸ್ ವರ್ಡ್? ಅಂದ್ರೆ, ಸಾರ್ ನಾನು ರಕ್ಷಣೆ ಹೊಂದಿದಾಗ ನನ್ನ ವಿಶ್ವಾಸ ಸ್ವಲ್ಪ ಇತ್ತು ಸಾರ್, ಸಾಸಿವೆ ಕಾಳಿನಷ್ಟು, ಈಗ ಕುಂಬಳಕಾಯಷ್ಟು ಆಗಿದೆ ಸಾರ್ ಅಂತ ಹೇಳೋದ? ಅದಾ ಬೆಳೆಯೋದಂದ್ರೆ? ವಾಟ್ ಈಸ್ ಹಿ ಟಾಕಿಂಗ್ ಅಬೌಟ್? ಪೌಲನು ಯಾವುದ್ರ ಬಗ್ಗೆ ಅವರನ್ನು ಮೆಚ್ಚಿಕೊಂಡು ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗುತ್ತಾ ಬಂದಿದೆ, ಅದು ಇಟ್ ಈಸ್ ಸೋ ಎವಿಡೆಂಟ್, ಅದು ರುಜುವಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಥೆಸಲೋನಿಕದಲ್ಲಿದ್ದಂಥ ವಿಶ್ವಾಸಿಗಳು ರಕ್ಷಣೆ ಹೊಂದಿದ ಮೇಲೆ ಆತ್ಮಿಕವಾಗಿ ಬೆಳೆಯುತ್ತಾ ಅವರಲ್ಲಿರುವ ನಂಬಿಕೆಯು ಇತರರಿಗೂ ಸಹ ಅವರು ಹಂಚಿಕೊಡ್ತಾರೆ. ಅವರ ಮೂಲಕ ಮತ್ತೆ ಕೆಲವರು ಯೇಸು ಕ್ರಿಸ್ತನ ಬಳಿಗೆ ಬಂದರು. ದಿಸ್ ಈಸ್ ಒನ್ ಆಫ್ ದಿ ಎವಿಡೆನ್ಸ್ ಆಫ್ ಯುವರ್ ಫೇತ್. ನಿನ್ನ ನಂಬಿಕೆ ಬೆಳೆಯುತ್ತಾ ಇದ್ದರೆ ನೀನು ಬೆಳೆಯುತ್ತಾ ಆತ್ಮಿಕವಾಗಿ ನಿನ್ನ ನಂಬಿಕೆಯ ಮೂಲಕ ಇತರರನ್ನ ಪ್ರಭಾವಿತರನ್ನಾಗಿ ಮಾಡಿ ಕ್ರಿಸ್ತನ ಬಳಿಗೆ ನಡೆಸುವುದು. ಇದು ಇಟ್ ಈಸ್ ವೆರಿ ಕ್ಲಿಯರ್ ಎವಿಡೆನ್ಸ್ ದಟ್ ಯುವರ್ ಫೇತ್ ಈಸ್ ಗ್ರೋಯಿಂಗ್ ಅಂಡ್ ಯು ಆರ್ ಅಹೆಡಿಂಗ್ ಟುವರ್ಡ್ಸ್ ದ ಮೆಚೂರಿಟಿ ಇನ್ ಯುವರ್ ಸ್ಪಿರಿಚುವಲ್ ಲೈಫ್. ನಿನ್ನ ಆತ್ಮಿಕ ಜೀವನದಲ್ಲಿ ನೀನು ಪ್ರಬುದ್ಧತೆ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದ, ನಿನ್ನ ನಂಬಿಕೆ ಬೆಳೀತಾ ಇದೆ ಅನ್ನೋದಕ್ಕೆ ಇದು ರುಜು. ಸೊ ಸಮಯ ಇಲ್ಲ, ಮುಂದಕ್ಕೆ ಹೋಗೋಣ. ಮತ್ತೆ ಈಗಾಗಲೇ ನಾವು ಅಲ್ಲಿ ಓದಿದ್ದೇವೆ, ನಿಮ್ಮ ಪರಸ್ಪರ ನಿಮಗೆ ಒಬ್ಬರ ಮೇಲೆ ಒಬ್ಬರಿಗೆ ಇರುವ ಪ್ರೀತಿಯು ಬೆಳೆಯಬೇಕು ಅಂತ ಹೇಳ್ತಾನೆ ಅದೇ ವಚನದಲ್ಲಿ. ಮತ್ತೆ ನಂತರವೂ ಸಹ 3ನೇ ಅಧ್ಯಾಯ 1ನೇ ಥೆಸಲೋನಿಕ 3:12 ಸಹ
ನನಗೆ ತುಂಬಾ ಸಂತೋಷ, ನಿಮಗೆ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀರಿ ಅಂತೇಳಿ ವಿಶ್ವಾಸಿಗಳ ಬಗ್ಗೆ ಪೌಲನು ಮೆಚ್ಚುಗೆ ತೋರಿಸ್ತಾನೆ. ಅದನ್ನು ತೋರಿಸ್ಲಿಕ್ಕೆ ಆಗ್ತದೇನ್ರಿ ಇವತ್ತು ಈ ದಿನಗಳಲ್ಲಿ? ಸಭೆಗಳ ಬಗ್ಗೆ, ಸಭೆಯಲ್ಲಿರುವ ವಿಶ್ವಾಸಿಗಳ ಬಗ್ಗೆ ಹೇಳಕ್ಕಾಗತ್ತಾ? ಈಗ ಮೆಚೂರಿಟಿ ಅಂದ್ರೆ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಮೊದಲು ಸೈಕಲ್ ನಲ್ಲಿ ಹೋಗ್ತಿದ್ದೆ, ಈಗ ಕಾರ್ ತಗೊಂಡಿದ್ದೀನಿ. ಮೊದಲು ಗುಡಿಸಲ್ನಲ್ಲಿದ್ದೆ, ಈಗ ಬಂಗ್ಲಾ ಬಂದಿದೆ. ಮೊದಲು ಬ್ಯಾಂಕ್ ನಲ್ಲಿ ದುಡ್ಡು ಇರಲಿಲ್ಲ, ಈಗ ಲಕ್ಷಗಟ್ಟಲೆ ಇದೆ. ಮೊದಲು ನಾನು ಅಂದ್ರೆ ಯಾರು ಗೊತ್ತಿರಲಿಲ್ಲ, ಇವತ್ತು ನಾನು ವರ್ಲ್ಡ್ ಫೇಮಸ್ ಆಗಿದ್ದೀನಿ, ಇಂಡಿಯಾ ಫೇಮಸ್ ಆಗಿದ್ದೀನಿ, ಎಲ್ಲರೂ ನನಗೆ ಮೀಟಿಂಗ್ ಕರೀತಾರೆ. ಬೆಳವಣಿಗೆ. ಸೊ ಐ ಕ್ಯಾನ್ ಟೆಲ್ ಸೋ ಮೆನಿ ಥಿಂಗ್ಸ್. ಬೆಳವಣಿಗೆ ಅಂದ್ರೆ ಏನು? ಅದೇ ಹೇಳ್ತಾನೆ, ನಿಮ್ಮ ಪ್ರೀತಿ ಒಬ್ಬರ ಬಗ್ಗೆ ಒಬ್ಬರಿಗಿರುವಂತ ಪರಸ್ಪರ ಪ್ರೀತಿಯು ಬೆಳೆಯುತ್ತಾ ಇದೆ. ಯುವರ್ ಲವ್ ಆಲ್ಸೋ ಗ್ರೋಯಿಂಗ್. ಎಲ್ಲಿ ಗ್ರೋ ಆಗ್ತಿದ್ದಾರೆ? ಬೇಡ ಬಿಡು, ಸುಮ್ಮನೆ ಯಾಕೆ ಹೊಟ್ಟೆ ಕೊಯ್ಕೊಂಡ್ರೆ ಎಲ್ಲ ಕರಳೆಲ್ಲ ಹೊರಗಡೆ ಬರ್ತದೆ ಅಷ್ಟೇ. ಪ್ರೀತಿ ಕಡಿಮೆ ಆಗ್ತಿದ್ಯಾ ಅಂದ್ರೆ ಖಂಡಿತ ಆಗ್ತಾ ಇದೆ. ನೀವೆಲ್ಲರೂ ಕೈ ಎತ್ತೀರಾ, ಹೌದು ಸರ್, ನಾನು ಎತ್ತುತ್ತೇನೆ. ಅಂದ್ರೆ ನಾವು ಎಲ್ಲಿದ್ದೀವಿ, ಪ್ರಬುದ್ಧತೆ ಅನ್ನೋದು ನಮಗೆ ಎಷ್ಟು ದೂರ ಇದೆ ಅನ್ನೋದು ಇಲ್ಲಿ ಹೇಳುತ್ತೆ. ಸೊ ಸಮಯ ಇಲ್ಲ, ನಾವು ಮುಂದಕ್ಕೆ ಹೋಗೋಣ. 2 ಪೇತ್ರ 3:18 ಇನ್ನೊಂದು ಬೆಳವಣಿಗೆ ಇದೆ. ಅಂದ್ರೆ ಪ್ರಬುದ್ಧತೆಗೆ ಅಂದ್ರೆ ಮೆಚೂರಿಟಿಗೆ ಕನೆಕ್ಟ್ ಮಾಡಿ ನಾವು ಬೆಳವಣಿಗೆ ಅನ್ನೋದು ಯಾವ್ಯಾವ ರೀತಿಯಲ್ಲಿ ಎಷ್ಟು ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. 2 ಪೇತ್ರ 3:18 ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಇಲ್ಲಿ ಪೇತ್ರನ ಏನ್ ಹೇಳ್ತಾನೆ ಅಂದ್ರೆ, ಓಕೆಪ್ಪ ನೀವೆಲ್ಲ ರಕ್ಷಣೆ ಹೊಂದಿದ್ದೀರಾ, ತುಂಬಾ ಚೆನ್ನಾಗಿದೆ, ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೀರಾ, ಓಕೆ ಬಿಲ್ಡರ್ಸ್ ಟೀಮ್ ನಲ್ಲಿ ವಾರ ನೀವು ನಂಬಿಕೆಯಿಂದ ಬರ್ತಾ ಇದ್ದೀರಾ, ತುಂಬಾ ಸಂತೋಷ, ದೇವರ ಕೃಪೆ ನಿಮಗಿದೆ, ದೇವರ ಕೃಪೆ ಅಂದ್ರೆ ಏನು ಅಂತ ಗೊತ್ತಿದೆ, ತುಂಬಾ ಹ್ಯಾಪಿ, ಐ ಆಮ್ ವೆರಿ ಗ್ಲಾಡ್. ನೀವು ದೇವರ ಕೃಪೆಯಲ್ಲಿಯೂ ಮತ್ತೆ ಕ್ರಿಸ್ತನ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನ ಹೊಂದಬೇಕು. ಕೃಪೆ ಪ್ರತಿಯೊಂದಕ್ಕೂ ಕೃಪೆ ತಗೊಂಡ್ಬರ್ತಾರೆ ಬಿಡ್ರಿ, ಅದು ದೊಡ್ಡ ಅಂಶ. ಎಲ್ಲದಕ್ಕೂ ಮಾತಿಗೂ ದೇವರ ಕೃಪೆ. ಅಸಲು ಕೃಪೆ ಅಂದ್ರೆ ಏನೋ ಯಾವಾಗಾದ್ರೂ ಸಮಯ ಬಂದಾಗ ನೋಡೋಣ. ಕೃಪೆ ಅನ್ನೋದು ಎಷ್ಟು ವಿಸ್ತಾರವಾದ ಅಂಶ ಅನ್ನೋದು ದೇವರ ಕೃಪೆ, ದ ಗ್ರೇಸ್ ಆಫ್ ಗಾಡ್ ಅನ್ನೋ ಸಬ್ಜೆಕ್ಟ್. ಸರಿ, ನಾವು ಅರ್ಥ ಮಾಡ್ಕೊಂಡಿದ್ದು ಬೇರೆ ಅರ್ಥ ಮಾಡ್ಕೊಂಡಿದ್ದೀವಿ, ಅದಕ್ಕಿರೋ ಅರ್ಥನೇ ಬೇರೆ ಇರ್ಲಿ. ದೇವರ ಕೃಪೆ ಏನ್ರಿ? ಅಯೋಗ್ಯರಾದ ನಮಗೆ ನಮ್ಮ ಅರ್ಹತೆಗೆ ಯೋಗ್ಯತೆಗೆ ಮೀರಿ ದೇವರಿಂದ ನಮಗೆ ಸಿಗುವ ಎಲ್ಲವೂ ಕೃಪೆಯಲ್ಲಿಯೇ ಬರುವಂತ ಅಡಕವಾಗಿರುವಂತ ವಿಷಯ ಇರ್ಲಿ. ಅದು ಮಾತ್ರ ಅಲ್ಲ, ಈಗ ನಾನು ಒತ್ತಿ ಹೇಳ್ಬೇಕಾದ್ರೆ ಕ್ರಿಸ್ತನ ಜ್ಞಾನದಲ್ಲಿ ನೀನು ಅಭಿವೃದ್ಧಿ ಆಗ್ತದೆ. ದಟ್ ಈಸ್ ದ $1 million ಕ್ವಶನ್. ಎಷ್ಟು ಮಂದಿ ವಿಶ್ವಾಸಿಗಳನ್ನ, ಎಷ್ಟು ಮಂದಿ ಸೇವಕರನ್ನ ಇಂಥವ್ರನ್ನ ನೋಡ್ತೀರಾ ನೀವು ಇವತ್ತು? ಇದು ಈ ವಾಕ್ಯ ಬರೋದು 2000 ವರ್ಷದ ಮೇಲಾಗೋಯ್ತು. ಇಷ್ಟರಲ್ಲಿ ನಾವು ಎಷ್ಟು ಬೆಳಿಬೇಕಾಯ್ತು? ಅದು ಕ್ರಿಸ್ತನ ಜ್ಞಾನದ, ಕ್ರಿಸ್ತನ ಬಗ್ಗೆ ನಿನಗೆ ಇರುವ ತಿಳುವಳಿಕೆ, ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಯು ಹ್ಯಾವ್ ರಿಗಾರ್ಡಿಂಗ್ ಕ್ರೈಸ್ಟ್, ಅಬೌಟ್ ಕ್ರೈಸ್ಟ್. ಕ್ರಿಸ್ತನ ವಿಷಯವಾದ ಅಂಡರ್ಸ್ಟ್ಯಾಂಡಿಂಗ್, ಜ್ಞಾನ, ವಿಸ್ಡಮ್ ಏನಿದೆ ನಿನಗೆ? ವಾಟ್ ಯು ಥಿಂಕ್ ಅಬೌಟ್ ಕ್ರೈಸ್ಟ್? ನಿನ್ನನ್ನು ಯಾರಾದ್ರೂ ಹಿಂಗೆ ಕೆಣಕಿದ್ರೆ ಕ್ರಿಸ್ತನ ಜ್ಞಾನ ನಿನ್ನಿಂದ ಹೊರಬರುತ್ತಾ? ಕ್ರಿಸ್ತನನ್ನ ಜನರು ನೋಡ್ಲಿಕ್ಕೆ ಆಗ್ತದ? ಕ್ರಿಸ್ತನ ಮಾತುಗಳನ್ನ ಕೇಳಲಿಕ್ಕೆ ಆಗ್ತದ? ನಿನ್ ಜೊತೆಯಲ್ಲಿ ಮಾತಾಡಿ ನಿನ್ನೊಂದಿಗೆ ಸ್ವಲ್ಪ ಸಮಯ ಇದ್ದು ಹೋದ್ಮೇಲೆ ಇನ್ನೊಬ್ಬರನ್ನ ಭೇಟಿ ಮಾಡಿದಾಗ, ಇಲ್ಲಪ್ಪ ಇವತ್ತು ಯೇಸು ಸ್ವಾಮಿಯ ಬಗ್ಗೆ ನನಗೆ ತುಂಬಾ ವಿಷಯ ಗೊತ್ತಾಯ್ತಪ್ಪ, ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದಪ್ಪ, ನಾನು ಅನ್ಕೊಂಡಿದ್ದೆಲ್ಲ ರಾಂಗ್ ಅಂತ ಗೊತ್ತಾಯ್ತು ಅಂತ ಹೇಳಕ್ ಆಗತ್ತಾ ಒಬ್ಬ ವ್ಯಕ್ತಿ? ದಟ್ ಈಸ್ ದ ವಿಸ್ಡಮ್ ಆಫ್ ಗಾಡ್, ನಾಲೆಡ್ಜ್ ಆಫ್ ಗಾಡ್, ನಾಲೆಡ್ಜ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ತಾ ಇರಬೇಕು. ಕ್ರಿಸ್ತನ ಜ್ಞಾನ ಸಮುದ್ರದಕ್ಕಿಂತ ಆಳವಾದದ್ದು. ನೀನು ಅದರಲ್ಲಿ ತೊಡಗಿಕೊಳ್ಬೇಕು, ಅದನ್ನು ಸ್ಟಾರ್ಟ್ ಮಾಡಿ ಸಾಗಬೇಕಷ್ಟೇ. ಸಾಗೋಣ, ಮುಂದುವರಿಯೋಣ. ಇದರಲ್ಲಿ ಬೇಕಾದಷ್ಟು ವಿಷಯಗಳು ಹೇಳ್ಬೋದು. ಈಗ ಕೊನೆಯಲ್ಲಿ ನಾನು ಮುಗಿಸ್ತೇನೆ, ಸಮಯ ಆಗ್ತದೆ. ನಾವು ಮುಂದಕ್ಕೆ ಸಾಗೋಣ ಎಂಬ ವಾಕ್ಯದಲ್ಲಿ ನಮ್ಮ ಆತ್ಮಿಕ ಬೆಳವಣಿಗೆ ಅಡಕವಾಗಿದೆ. ಇದೇ ನನ್ನ ಸ್ಟೇಟ್ಮೆಂಟ್. ಇಡೀ ಇವತ್ತಿನ ಅಧ್ಯಯನಕ್ಕೆ ಒಂದು ವೇಳೆ ಏನಾದ್ರೂ ಸ್ಲೋಗನ್ ಕೊಡೋದಾದ್ರೆ, ನಾವು ಕ್ರಿಸ್ತನ ವಿಷಯವಾದ ನಂಬಿಕೆಯಲ್ಲಿ ಏನ್ರಿ ಮುಂದಕ್ಕೆ ಸಾಗೋಣ ಎಂಬ ವಾಕ್ಯದಲ್ಲಿರುವಂತ ವಿಷಯ ಏನಂದ್ರೆ, ನಮ್ಮ ಆತ್ಮಿಕ ಬೆಳವಣಿಗೆ ಅಡಕವಾಗಿದೆ ಏನ್ರಿ. ಇದರಲ್ಲಿ ಮತ್ತೆ 3 ವಿಷಯ ಇದೆ, ನಮ್ಗೆ ಸಮಯ ಇಲ್ಲ. ದ ಎಬಿಲಿಟಿ, ಸಾಮರ್ಥ್ಯ. ಈ ಬೆಳವಣಿಗೆಯ ಸಾಮರ್ಥ್ಯ ನಮಗೆ ಎಲ್ಲಿ ಸಿಗುತ್ತೆ? ಅಂಗಡಿಯಲ್ಲಿ ಸಿಗಲ್ಲ.
ನಿಮ್ ಪಾಸ್ಟರ್ ಹತ್ರ ಸಿಗಲ್ಲ, ಬಿಲಿವರ್ಸ್ಗೆ ಪಾಸ್ಟರ್ ಹತ್ರ ಸಿಗಲ್ಲ, ಪಾಸ್ಟರ್ಗೆ ಬಿಲಿವರ್ಸ್ ಹತ್ರ ಸಿಗಲ್ಲ. ಅಥವಾ ಯಾರೋ ಟಿವಿಯಲ್ಲಿ ಬರೋ ಸೇವಕರ ಹಿಂದೆ ಓಡಿಕೊಂಡು ಅಲ್ಲಿ ಮೀಟಿಂಗ್ ಹೋಗಿ 24 ಗಂಟೆ ಅವ್ರ ಜೊತೆಲೆ ಇದ್ರೂ ಬರಲ್ಲ. ಅದು ಎಲ್ಲಿ ಸಿಗುತ್ತಂದ್ರೆ ದೇವರೇ ನಮಗೆ ಸಾಮರ್ಥ್ಯ ಕೊಡು. ಇಟ್ ಈಸ್ ಗಾಡ್ ಹೂ ಎನೇಬಲ್ಸ್ ಅಸ್, ಹೂ ಮೇಕ್ಸ್ ಏಬಲ್. ನಮ್ಮನ್ನ ಸಮರ್ಥರಾಗಿ ಮಾಡುವವನು ದೇವರು. ಅದಕ್ಕಾಗಿ ಎಬಿಲಿಟಿ, 3 ವಿಷಯಗಳಂತ ಹೇಳಿದ್ನಲ್ಲ ಈ ಭಾಗದಲ್ಲಿ. ಒಂದು ಎಬಿಲಿಟಿ, 4ನೇ ಅಧ್ಯಾಯ 14ರಿಂದ 6ನೇ ಅಧ್ಯಾಯ 3ನೇ ವಚನ ತನಕ. ಎರಡನೇದು ಇಂಪಾಸಿಬಿಲಿಟಿ, ಅಸಾಧ್ಯತೆ. ವಿ ಕೆನಾಟ್ ಲೂಸ್ ಅವರ್ ಸಾಲ್ವೇಶನ್. ನಮ್ಮ ರಕ್ಷಣೆಯನ್ನು ನಾವು ಕಳ್ಕೊಳ್ಳುವುದು ಸಾಧ್ಯವೇ ಇಲ್ಲ, ಅಂತ ರಕ್ಷಣೆ ನಮ್ದು. ಮತ್ತೆ ಇನ್ನೊಂದು ಅಂಶ, ಕೆಲವು ಸಾರಿ ಏನು ಹೇಳ್ತಾರೆ, ಒಂದು ಕಾಂಟ್ರವರ್ಸಿಗೆ ದಾರಿ ಮಾಡುವಂತ ವಿಷಯ. ಆದ್ರೆ ನಮ್ಮ ರಕ್ಷಣೆಯನ್ನ ಕಳ್ಕೊಳ್ಳುವುದು ಸಾಧ್ಯವೇ ಇಲ್ಲ. ದಟ್ ಈಸ್ ಇಂಪಾಸಿಬಲ್. ಅದಕ್ಕೆ 6ನೇ ಅಧ್ಯಾಯ 4ರಿಂದ 12ನೇ ವಚನ ತನಕ ಇದೆ. 3ನೇದಾಗಿ ಡಿಪೆಂಡಬಿಲಿಟಿ, ಅಂದ್ರೆ ನಾವು ಕರ್ತನ ಮೇಲೆ ದ ಲಾರ್ಡ್ ವಿಲ್ ಸಿ ಅಸ್ ಥ್ರೂ. ನಮ್ಮನ್ನ ದೇವರು ಯಾವಾಗಲೂ ನೋಡುತ್ತಾ ಇದ್ದಾನೆ. ನಮ್ಮನ್ನ ನೋಡುವ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ರೆ, ಆತನ ಮೇಲೆ ನಾವು ಆಧಾರವಾದ್ರೆ, ನಮ್ಮ ಈ ಓಟದಲ್ಲಿ ಚೆನ್ನಾಗಿ ಓಡಬಹುದು. ನಮ್ಮ ಬೆಳವಣಿಗೆ ಸುಸೂತ್ರವಾಗಿರುತ್ತೆ. ಯಾವಾಗ? ನಾನು ನಂಬಿರುವ ದೇವರು, ತಂದೆಯಾದ ದೇವರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು, ನನ್ನನ್ನು ರಕ್ಷಿಸಿರುವಂತ ಯೇಸು ಕ್ರಿಸ್ತನು ಈಸ್ ಫೇತ್ಫುಲ್. ಆತನು ನಂಬಲರ್ಹವಾದಂಥವನು. ಐ ಕ್ಯಾನ್ ಬಿಲೀವ್ ಹಿಮ್, ಐ ಕ್ಯಾನ್ ಟ್ರಸ್ಟ್ ಹಿಮ್ ಅಂತ ಹೇಳುದು. ದಟ್ ಈಸ್ ಕಾಲ್ಡ್ ಡಿಪೆಂಡಬಿಲಿಟಿ. ನೀನು ಯಾವುದರ ಮೇಲೆ ಆಧಾರ ಆಗ್ತಿದ್ಯಾ? ನಿನ್ನ ನಂಬಿಕೆಗೆ, ನಿನ್ನ ಬೆಳವಣಿಗೆಗೆ, ನಿನ್ನ ಪ್ರಬುದ್ಧತೆಗೆ ಯಾವುದರ ಮೇಲೆ ಆಧಾರವಾಗ್ತಾ ಇದೆಯಾ? ಯಾವುದನ್ನ ಆಧಾರ ಮಾಡಿಕೊಳ್ತಾ ಇದೆ? ಅದನ್ನೇ ಡಿಪೆಂಡಬಿಲಿಟಿ ಅಂತಾರೆ. ನಂಬಲರ್ಹವಾದ ವಿಶ್ವಸನೀಯತೆ. 6ನೇ ಅಧ್ಯಾಯ 13ರಿಂದ 20 ತನಕ ನಾವು ಓದಿದ್ರೆ ಆ ವಿಷಯಗಳು ನಮ್ಗೆ ಗೊತ್ತಾಗ್ತದೆ. ನಾವು ನಂಬಿಕೆಯಿಂದ, ಅದನ್ನೇ ನಾವು ಕೊನೆ ವಚನದಲ್ಲಿ 13ರಿಂದ 20 ತನಕ 6ನೇ ಅಧ್ಯಾಯ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಓದ್ತೇವೆ. ಏನು? ನಾವು ನಂಬಿಕೆಯಿಂದ ದೇವರ ಕೃಪಾಸನದ ಮುಂದೆ ಬರುವುದಾದರೆ ನಾವು ಸುಲಭವಾಗಿ ಬೀಳುವುದಿಲ್ಲ, ನಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗುವುದಿಲ್ಲ. ಆದ ಕಾರಣ ಇವತ್ತು ನಾವು ನೋಡಿಕೊಂಡಂತ 2ನೇ ವಿಷಯದಲ್ಲಿ, ಅಂದ್ರೆ 4ನೇ ಅಧ್ಯಾಯ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯ 20ನೇ ವಚನ ತನಕ ಇರುವಂತ ವಿಷಯವೆಲ್ಲವೂ ಒಂದೇ ಮಾತನ್ನ ಒತ್ತಿ ಹೇಳುತ್ತದೆ. ನಮ್ಮ ಪ್ರಬುದ್ಧತೆ, ನಮ್ಮ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯುವಂತ ಪ್ರಬುದ್ಧತೆ, ಬೆಳೆಯುತ್ತಾ ಪ್ರಬುದ್ಧತೆಯನ್ನು ಪಡೆಯುವುದು, ಪ್ರಬುದ್ಧತೆಯನ್ನು ಹೊಂದುತ್ತಾ ಬೆಳೆಯುವುದು. ಇವೆರಡನ್ನು ನಾವು ಬೇರೆ ಬೇರೆ ಮಾಡೋಕೆ ಆಗೋಲ್ಲ. ಒಬ್ಬ ವ್ಯಕ್ತಿ ಪ್ರಬುದ್ಧತೆಯನ್ನು ಪಡೆಯುತ್ತಾ ಇದ್ದಾನೆ ಅಂತಂದ್ರೆ ಅವನು ಬೆಳೀತಿದ್ದಾನೆ ಅಂತ ಅರ್ಥ. ಒಬ್ಬ ಬೆಳೀತಿದ್ದಾನೆ ಅಂತಂದ್ರೆ ಅವನಲ್ಲಿ ಪ್ರಬುದ್ಧತೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ಆದ ಕಾರಣ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡ್ರಿ, ಮೇಲ್ಮೇಲಲ್ಲ. ಸೊ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಣ. ದೇವರ ವಾಕ್ಯ ಕನ್ನಡಿ ತರ ನನಗೆ ಹೇಳ್ತಾ ಇದೆ. ಸೊ ಆಮ್ ಐ ಗೋಯಿಂಗ್ ಫಾರ್ವರ್ಡ್ ಟು ಗೆಟ್ ಮೆಚೂರಿಟಿ? ಆಮ್ ಐ ವಾಕಿಂಗ್ ಇನ್ ಮೈ ಸ್ಪಿರಿಚುವಲ್ ಮೆಚೂರಿಟಿ? ಇಷ್ಟಕ್ಕೂ ನನಗೆ ಆ ಪ್ರಬುದ್ಧತೆಯನ್ನು ಹೊಂದಬೇಕೆನ್ನುವಂತ ಕೋರಿಕೆ, ಬಲವಾದ ಅಪೇಕ್ಷೆ ನನ್ನಲ್ಲಿ ಇದೆಯಾ ಅಥವಾ ಇಲ್ವಾ? ಜಸ್ಟ್ ಹಾಲು ಕುಡಿದು ತೃಪ್ತರಾಗಿ ಹೋಗ್ತಾ ಇದ್ದೇವಾ? ಅಥವಾ ಡೂ ವಿ ವಾಂಟ್ ಟು ಗೆಟ್ ಸಮ್ ಸಾಲಿಡ್ ಫುಡ್? ಏನ್ರಿ, ಆತ್ಮಿಕವಾದ ಚಿಕ್ಕ ಮಕ್ಕಳ ಹಾಲಿನ ಆಹಾರ ಇದೆ, ಮತ್ತೆ ಬಲವಾದ ಆಹಾರ ಇದೆ. ಇದ್ರ ಬಗ್ಗೆ ಬೇಕಾದಷ್ಟು ಅಂಶಗಳು, ಟಾಪಿಕ್ಗಳು, ಪಾಯಿಂಟ್ಗಳು ಬೇಕಾದಷ್ಟು ಇರ್ಬೋದು. ಅವೆಲ್ಲ ನಾನು ಮಾತಾಡೋದಿಲ್ಲ ವಿವರವಾಗಿ. ಇಲ್ಲಿ ನನ್ನ ಸಂದರ್ಭ ಬಂದಿರೋದ್ರಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯದ ತನಕ ಇರುವಂತ ವಿಷಯಗಳು ಸಹ ಕ್ರಿಸ್ತ ನಂಬಿಕೆಯಲ್ಲಿ ಮುಂದೆ ಸಾಗುತ್ತಿರುವಂತ ವಿಶ್ವಾಸಿಗಳಲ್ಲಿ, ದೇವ ಜನರಲ್ಲಿ ಇರಬೇಕಾದ ಪ್ರಬುದ್ಧತೆ, ಆ ಮೆಚೂರಿಟಿಯನ್ನು ಕುರಿತು ಹೇಳ್ತಾ ಇರೋದ್ರಿಂದ ಯಾವ್ಯಾವ ರೀತಿಯಲ್ಲಿ ನಾವು ಮೆಚೂರಿಟಿಯನ್ನ ಹೊಂದಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯಬೇಕು, ಪರಸ್ಪರ ಪ್ರೀತಿಯಲ್ಲಿ ಬೆಳೆಯಬೇಕು, ಕ್ರಿಸ್ತನ ಜ್ಞಾನದಲ್ಲಿ ನಾವು ಬೆಳೆಯಬೇಕು, ಹೀಗೆ ಬೆಳೆಯುತ್ತಾ ಮುಂದಕ್ಕೆ ಸಾಗಬೇಕು. ಈ ಅಂಶಗಳನ್ನ ಪ್ರಸ್ತಾವಿಸಿ ಆ ಇಬ್ರಿಯ ಕ್ರೈಸ್ತರಿಗೆ
ಆತನು ಪ್ರೋತ್ಸಾಹ ಮಾಡುತ್ತಾನೆ. ಇವತ್ತು ನಮ್ಮನ್ನು ಸಹ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಬಿಡರ್ಸ್ ತಂಡದ ಮೂಲಕ ನಾವು ಕೇಳುತ್ತಿರುವಂತಹ ಯಾವುದೇ ವಿಷಯಗಳು, ಒಂದೊಂದು ಸಬ್ಜೆಕ್ಟು ಡಿಫರೆಂಟ್ ಆಗಿರಬಹುದು. ಇವೆಲ್ಲವೂ ನಮ್ಮ ಆತ್ಮಿಕ ಏಳಿಗೆಗಾಗಿ ಕೆಲಸ ಮಾಡುವಂತ, ಸಹಾಯ ಮಾಡುವಂತ ದೇವರ ಕೃಪಾ ವರಗಳು. ಏನ್ರಿ, ದೇವರ ಸಹಾಯ, ದೇವರ ಈಸ್ ಹೆಲ್ಪಿಂಗ್ ಅಸ್, ಈಸ್ ಗಿವಿಂಗ್ ಅಸ್ ದ ಆಪರ್ಚುನಿಟಿ. ಆತನು ನಮಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾನೆ. ಅವುಗಳನ್ನೆಲ್ಲ ವಿನಿಯೋಗ ಮಾಡ್ಕೊಳ್ಳೋಣ, ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳೋಣ. ಆ ರೀತಿಯ ಕೃಪೆ ದೇವರು ನಮಗೆ ಕೊಡಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹಿಯರಿಂಗ್. ಚಿಕ್ಕ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡುವ ಆ ಕ್ರಮದಲ್ಲಿ ಇವತ್ತು 4ನೇ ಅಧ್ಯಾಯದಿಂದ ಮತ್ತು 6ನೇ ಅಧ್ಯಾಯದಿಂದ ಕೆಲವೊಂದು ಮಾತುಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳ ನೆರಳಿನಲ್ಲಿ ಸ್ವಾಮಿ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇಷ್ಟಕ್ಕೂ ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ, ಸಭೆಯ ಜೀವನದಲ್ಲಿ ನಾವು ಮುಂದುವರಿಯುವಂಥ ಪ್ರಬುದ್ಧತೆಯನ್ನು, ಆತ್ಮಿಕ ಪ್ರಬುದ್ಧತೆಯನ್ನು ಪಡೆದಿದ್ದೇವಾ ಇಲ್ವಾ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಒಂದು ವೇಳೆ ಇದುವರೆಗೂ ಆ ದಿಸೆಯಲ್ಲಿ ನಾವು ಆಲೋಚನೆ ಮಾಡಿರದೇ ಇದ್ರೆ ಇವತ್ತು ನಾವು ಒಂದು ತೀರ್ಮಾನ ಮಾಡಿಕೊಂಡು ಕ್ರಿಸ್ತನ ಜ್ಞಾನದಲ್ಲಿ ಬೆಳೆಯುವುದಕ್ಕೆ, ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ, ಪ್ರೀತಿಯಲ್ಲಿ ಬೆಳೆಯುವುದಕ್ಕೆ, ಇನ್ನೂ ಅನೇಕ ವಿಷಯಗಳಲ್ಲಿ ನಾವು ನಿನ್ನ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ನಾವು ಬೆಳೆಯುವುದಕ್ಕೆ ಸಹಾಯ ಮಾಡಿ. ಎಲ್ಲ ಕೃಪೆ ನಮಗೆ ದಯಪಾಲಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್.